ಹಾಯ್ ಹಲೋ ಮತ್ತೊಮ್ಮೆ ನಿಮಗೋಸ್ಕರವಾಗಿ ಸಾಧನಾ ಅಕಾಡೆಮಿಯಿಂದ ಸಾಮಾನ್ಯ ಜ್ಞಾನ 2025ನ ಪ್ರಶ್ನೋತ್ತರ ಸರಣಿ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೋತ್ತರ ಸರಣಿ ಕಾರ್ಯಕ್ರಮ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಇವತ್ತು ವಿಡಿಯೋ ನಂಬರ್ 15ನಲ್ಲಿದ್ದೇನೆ. ಬಹಳ ಅದ್ಭುತವಾಗಿರ್ತಕ್ಕಂಥ ವಿಡಿಯೋ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ 360 ಡಿಗ್ರಿನಲ್ಲಿ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ನೀವೆಲ್ಲರೂ ಕೂಡ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಬನ್ನಿ ಈ ಮುಂದಿನ ವಿಡಿಯೋ ಹೋಗೋಣ. ವಿಚಾರ ಏನಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಹಾಗಾಗಿ ಪ್ರಶ್ನೆ ಸಂಖ್ಯೆ 281. ಆಲ್ರೆಡಿ 280 ಕ್ವಶನ್ಸ್ ಮಾಡಿದ್ದೀನಿ. ಇದು 281ನೇ ಪ್ರಶ್ನೆ. ತುಂಬ ಚೆನ್ನಾಗಿದೆ ಪ್ರಶ್ನೆ. ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಎಂದು ಪ್ರಸಿದ್ಧರಾಗಿದ್ದವರು ಯಾರು ಅಂತ. ಒಂದು ಗೋಪಾಲ್ ಕೃಷ್ಣ ಗೋಖಲೆ, ಬಾಲಗಂಗಾಧರ್ ತಿಲಕ್, ದಾದಾಬಾಯಿ ನವರೋಜಿ, ಜವಾಹರ್ಲಾಲ್ ನೆಹರು ಅಂತ ಕೊಟ್ಟರೆ ಬಹಳ ಜನರಿಗೆ ಈ ಗಾಂಧೀಜಿಯವರ ವಿಚಾರಧಾರೆಗಳನ್ನು ಎಷ್ಟು ಚೆನ್ನಾಗಿ ತಿಳ್ಕೊತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಪರೀಕ್ಷೆಗಳು ಸಕ್ಸಸ್ ಆಗ್ತವೆ. ಯಾಕೆಂದರೆ ಭಾರತ ಸ್ವತಂತ್ರ ಚಳುವಳಿ ಗಾಂಧೀಜಿಯವರ ವಿಚಾರದಲ್ಲೇ ಹೆಚ್ಚು ಕಾನ್ಸಂಟ್ರೇಟ್ ಆಗಿದೆ. ಪ್ರಶ್ನೆಗಳು ಕೂಡ ಅಲ್ಲೇ ಹೆಚ್ಚಾಗಿ ನಮಗೆ ಬರ್ತಕ್ಕಂಥದ್ದು. ಹಾಗಾಗಿ ಈಗ ನಮ್ಮ ಮುಂದಿರೋಂಥ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಯಾರು ಅಂತ ಕೇಳಿದ ತಕ್ಷಣ ನೆನಪಾಗಬೇಕು ಕೂಡ. ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಅಂತ ಕರ್ಕೊಂಡಿದ್ದು ಗೋಪಾಲಕೃಷ್ಣ ಗೋಖಲೆ ಅವ್ರನ್ನ. ನೋಡಿ, ಈ ಗಾಂಧೀಜಿ ಮತ್ತು ಗೋಪಾಲಕೃಷ್ಣ ಗೋಖಲೆ ಅವರ ಅದ್ಭುತವಾದಂಥ ಭೇಟಿಯಾಗಿದ್ದು 1901ರಲ್ಲಿ ನಡೆದಂತಹ ಕೋಲ್ಕತ್ತಾ ಅಧಿವೇಶನದಲ್ಲೇ. ಕೋಲ್ಕತ್ತಾ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆಯುವಾಗ ದಿನ್ಶಾ ವಾಚಾ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇತ್ತು. ಆ ನಡೆಯೋ ಸಂದರ್ಭದಲ್ಲೇ ರಾಜಕೀಯ ವಿಚಾರಗಳು, ನಾಯಕತ್ವ ಮತ್ತು ಅದರ ಮುಂದಿರುವ ಸವಾಲುಗಳ ಬಗ್ಗೆ ಚರ್ಚೆ ನಡೆಯುವಾಗ ಮಹಾತ್ಮ ಗಾಂಧೀಜಿ ಮತ್ತು ಗೋಪಾಲಕೃಷ್ಣ ಗೋಖಲೆ ಅವ್ರ ನಡುವೆ ವಿಚಾರಗಳ ಒಂದು ವಿನಿಮಯ ಆಗುತ್ತೆ. ಹಾಗೆ ವಿನಿಮಯ ಆಗುವಾಗ ಈ ದೇಶದಲ್ಲಿ ರಾಜಕೀಯ ಸಮಸ್ಯೆಗಳು ಮತ್ತು ಸಾಮಾಜಿಕ ಸಮಸ್ಯೆಗಳು ಇವೆರಡರ ನಡುವೆ ಹೊಂದಾಣಿಕೆ ತಂದು ಪರಿಹಾರ ಮಾಡಬೇಕಾದ ಕ್ರಮ ಹೇಗೆ ಅನ್ನುವ ಪ್ರಶ್ನೆ ಕೇಳಿದಾಗ ಗೋಪಾಲಕೃಷ್ಣ ಗೋಖಲೆ ಅವರಂತಾರೆ, ಈ ದೇಶದ ಸಮಸ್ಯೆಗಳ ಬಗ್ಗೆ ಯಾವುದು ಅಂತ ಮೊದಲು ಅರ್ಥ ಮಾಡ್ಕೊಳ್ಬೇಕು, ಆನಂತರ ಪರಿಹಾರ ಮಾಡಬೇಕು ಅಂತ ಹೋಗೋದಾದರೆ ಮೊದಲು ಈ ಭಾರತವನ್ನು ನೀನು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಅದ್ಭುತವಾದಂಥ ನುಡಿಗಳನ್ನು ಗೋಪಾಲಕೃಷ್ಣ ಗೋಖಲೆ ಅವರು ಗಾಂಧೀಜಿಯವ್ರಿಗೆ ಹೇಳ್ತಾರೆ. ಸೊ ಅಲ್ಲಿಂದ ಗಾಂಧೀಜಿಯವರು ಇವರ ಮಾರ್ಗದರ್ಶನದಲ್ಲೇ ಒಂದು ಅದ್ಭುತವಾಗಿರ್ತಕ್ಕಂಥ ಹೋರಾಟದ ಕ್ರಮಗಳನ್ನು ಮುನ್ನೆಲೆಗೆ ತರ್ತಾರೆ. ಹಾಗಾಗಿನೇ ಗಾಂಧೀಜಿಯವರು ಯಾವಾಗೂ ಹೇಳ್ತಾ ಇದ್ರು, ನನ್ನ ರಾಜಕೀಯ ಒಂದು ಇಚ್ಛಾಶಕ್ತಿ ಏನಿದೆ, ರಾಜಕೀಯ ಅಂದರೆ ಇವತ್ತಿನ ರಾಜಕೀಯ ಕೇಳ್ಕೊಬೇಡಿ ನೀವು, INCಯ ರಾಷ್ಟ್ರೀಯ ಹೋರಾಟದ ವಿಚಾರಗಳನ್ನು ನೋಡಬೇಕಾದ್ರೆ ಗೋಪಾಲಕೃಷ್ಣ ಗೋಖಲೆ ಅವರ ಆದರ್ಶ ನನಗೆ ಯಾವಾಗೂ ಇತ್ತು ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಗೋಪಾಲಕೃಷ್ಣ ಗೋಖಲೆ ಅವರನ್ನು ಮಹಾತ್ಮ ಗಾಂಧೀಜಿಯವರು ತಮ್ಮ ರಾಜಕೀಯ ಗುರು ಅಂಥೇಳಿ ಅಂದ್ಕೊಳ್ತಾರೆ. ಬಟ್ ಇಲ್ಲಿ ಶೈಕ್ಷಣಿಕ ತಜ್ಞರಾಗಿದ್ದವರೇ ಗೋಪಾಲಕೃಷ್ಣ ಗೋಖಲೆ ಅವರು. ಗೋಪಾಲಕೃಷ್ಣ ಗೋಖಲೆ ಅಂದರೆ ಅದೊಂದು ದೊಡ್ಡ ಆದರ್ಶ. ಅದು ಶೈಕ್ಷಣಿಕ ರಂಗದಲ್ಲಿ ಇವರು ಮಾಡಿರ್ತಕ್ಕಂಥ ಬಹುದೊಡ್ಡ ಸಾಧನೆಗಳಿದೆ. ಡೆಕ್ಕನ್ ಎಜುಕೇಷನ್ ಸೊಸೈಟಿಯನ್ನು ಇಡೀ ಮಹಾರಾಷ್ಟ್ರ ಪುಣೆ ಭಾಗದಲ್ಲಿ ಭಾಳ ದೊಡ್ಡ ಮಟ್ಟಕ್ಕೆ ಬೆಳೆಸಿದಂಥವ್ರು. ಇವರ ಅಡಿಯಲ್ಲಿ ಬಂದಂತಹ ಭಾಳಷ್ಟು ದೊಡ್ಡ ದೊಡ್ಡ ನಾಯಕರುಗಳನ್ನೇನು ನೋಡ್ತೀವಿ ಅವರೆಲ್ಲ ಇವರ ಶಿಷ್ಯಂದರಾಗಿದ್ದವರೇ. ಹಾಗಾಗಿ ನಮ್ಮ ಕನ್ನಡದ ಹೆಮ್ಮೆಯ ರಾಷ್ಟ್ರಕವಿ DVG ಅವರು ಕೂಡ ಒಂದು ಕಡೆ ಹೇಳ್ತಾರೆ, ಜನರಿಗೆ ಬದುಕು ಸಹ್ಯವೂ ಪ್ರಿಯವೂ ಅರ್ಥಪೂರಿತವೂ ಆಗಬೇಕೆಂಬ ಮಹಾದುದ್ದೇಶಕ್ಕಾಗಿಯೇ ಸಾರ್ವಜನಿಕ ಕ್ಷೇತ್ರದೊಳಗಿದ್ದು ಅಪರಿಮಿತವಾಗಿ ಶ್ರಮಿಸಿದವರು ಗೋಪಾಲಕೃಷ್ಣ ಗೋಖಲೆ ಅವರೊಬ್ಬ ಪೂರ್ಣಕಾರಿಗಳ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು ಅನ್ನೋ ಮಾತು ಹೇಳುವಾಗ ಗೋಪಾಲಕೃಷ್ಣ ಗೋಖಲೆ ಅವರು ಎಷ್ಟು ಅದ್ಭುತವಾದ ವ್ಯಕ್ತಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಇಂಥ ಗೋಪಾಲಕೃಷ್ಣ ಗೋಖಲೆ ಅವರು 1889ರ ವರ್ಷದಲ್ಲಿ ಮಹಾನ್ ಸಮಾಜ ಸುಧಾರಕ ಮಹಾದೇವ್ ಗೋವಿಂದ ರಾನಡೆ ಅವರಿಂದ ಇವರು ಪ್ರಭಾವಿತರಾಗಿದ್ದರು. ಗೋಪಾಲಕೃಷ್ಣ ಗೋಖಲೆ ಅವರು MG ರಾನಡೆ ಅಂತ ಏನು ಕರಿತೀವಲ್ಲ, ಮಹಾದೇವ್ ಗೋವಿಂದ ರಾನಡೆ ಅವರಿಂದ ಪ್ರಭಾವಿತರಾದವರು. ಮುಂದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸದಸ್ಯತ್ವ ಕೂಡ ಇವರ ಪ್ರೇರಣೆಯಿಂದಲೇ ಪಡ್ಕೋತಾರೆ. ಭಾರತದಲ್ಲಿ ಕಾಂಗ್ರೆಸ್ ಚಟುವಟಿಕೆಗಳ ಹೋರಾಟಗಳು ರಾಷ್ಟ್ರೀಯ ಸ್ವಾತಂತ್ರ್ಯಕ್ಕೆ ಯುವಕರನ್ನು ಮುನ್ನೆಲೆಗೆ ತರಬೇಕು ಅನ್ನುವಂಥ ಹೋರಾಟಗಳು ಶುರುವಾದಾಗ 1905ರಲ್ಲಿ ಸರ್ವೆಂಟ್ಸ್ ಆಫ್ ಇಂಡಿಯನ್ ಸೊಸೈಟಿ ಅನ್ನುವಂತಹ ಒಂದು
ಸಮಾಜವನ್ನು ಸ್ಥಾಪನೆ ಮಾಡಿಬಿಟ್ಟು ಭಾರತೀಯ ಯುವಕರಿಗೆ ಒಂದು ಅದ್ಭುತವಾದ ಮಾರ್ಗದರ್ಶನ ಕೂಡ ಕೊಡ್ತಾರೆ. 1903ರಲ್ಲಿ ಸ್ನೇಹಿತರೆ ಭಾರತದ ಗವರ್ನರ್ ಜನರಲ್ ಅವರ ಒಂದು ನಾಮನಿರ್ದೇಶನದ ಮೇರೆಗೆ ಕೌನ್ಸಿಲ್ ಆಫ್ ಇಂಡಿಯಾಗೆ ಮುಂಬೈ ಪ್ರಾಂತ್ಯದ ಪ್ರತಿನಿಧಿಯಾಗಿ ಆಯ್ಕೆಗೊಳ್ತಾರೆ. ಹಾಗೆ ಆಯ್ಕೆಗೊಳ್ಳೋದರ ಹಿಂದಿನ ವಿಚಾರ ಏನು ಅಂದರೆ, ಅವರು ಈ ಭಾಗದಲ್ಲಿ ಮಾಡಿದಂಥ ಅದ್ಭುತವಾದಂಥ ಶಿಕ್ಷಣ ಸಾಧನೆಗಳೇ ಕಾರಣ ಆಗಿರುತ್ತೆ. ಹಾಗಾಗಿ ಭಾರತದ ಗವರ್ನರ್ ಜನರಲ್ ಆ ಕಾಲಕ್ಕೆ ಕೌನ್ಸಿಲ್ ಆಫ್ ಇಂಡಿಯಾಗೆ ಮುಂಬೈ ಪ್ರಾಂತ್ಯದ ಪ್ರತಿನಿಧಿಯಾಗಿ ಇವ್ರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. 1909ರಲ್ಲೂ ಕೂಡ ಅಷ್ಟೇ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲೂ ಕೂಡ ಸದಸ್ಯರಾಗಿ ಸೇವೆಯನ್ನು ಕೂಡ ಇವರು ಸಲ್ಲಿಸಿರ್ತಾರೆ. ಮತ್ತು ಭಾರತದ ಆರ್ಥಿಕತೆಗೆ ಗೋಖಲೆ ಅವ್ರ ಕೊಡುಗೆ ತುಂಬ ದೊಡ್ಡದಿದೆ. ನಾವು ಬರೀ ಸುಧಾರಕ್ ಅನ್ನುವ ಪೇಪರ್ ಅಷ್ಟೇ ಹೇಳಿದ್ದೀವಿ. ಈ ಸುಧಾರಕ್ ಅನ್ನುವ ಪೇಪರ್ ಭಾಳ ಅದ್ಭುತವಾದ ವಿಚಾರಧಾರೆಗಳನ್ನು ಆ ಕಾಲಕ್ಕೆ ಕೊಟ್ಟಿತ್ತು ಅಂತ. ಆದರೆ ಪುಣೆಯಲ್ಲಿ ಇವರು ಸ್ಥಾಪನೆ ಮಾಡಿದ್ದು ದಿ ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಪಾಲಿಟಿಕ್ಸ್ ಆ್ಯಂಡ್ ಎಕನಾಮಿಕ್ಸ್. ನೋಡಿ, ಈ ಥರದ ಒಂದು ತತ್ವಗಳು ನೋಡಿ, ದಿ ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಪಾಲಿಟಿಕ್ಸ್ ಆ್ಯಂಡ್ ಎಕನಾಮಿಕ್ಸ್ ಅನ್ನುವಂಥದ್ದು ಭಾರತದಲ್ಲಿ ಅರ್ಥಶಾಸ್ತ್ರದ ಸಂಶೋಧನೆ ಅಧ್ಯಯನ ಅದರ ತರಬೇತಿಗಾಗಿ ಸ್ಥಾಪನೆ ಮಾಡಿರ್ತಕ್ಕಂಥ ಅತ್ಯಂತ ಹಳೆಯ ಮಹತ್ವದ ಸಂಸ್ಥೆ ಅಂತ ಹೇಳ್ತೀವಿ. ಬಟ್ ಇದನ್ನು ಆರ್ ಕಾಳೆ ಎಂಬುವರು ತಮಗೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಕೊಟ್ಟ ಬಹುದೊಡ್ಡ ಕೊಡುಗೆ, ಆ ಸೊಸೈಟಿ ಕೊಟ್ಟ ಸಹಾಯದ ಮುಖೇನ ನಾನು ಇದನ್ನು ಸ್ಥಾಪನೆ ಮಾಡಿದ್ದೀನಿ ಅಂತಲೂ ಕೂಡ ಅವರು ಹೇಳ್ಕೊಳ್ತಾರೆ. ಹಾಗಾಗಿ ಇದು ಭಾರತಕ್ಕೆ ಕೊಟ್ಟಂಥ ಅಭೂತಪೂರ್ವವಾದ ಕೊಡುಗೆಗಳು. ಮುಂದೆ ಆಫ್ರಿಕಾ ಭೇಟಿಯಾದಾಗಲೂ ಕೂಡ ಗಾಂಧೀಜಿಯವರು ಅಲ್ಲಿನ ಸಮಸ್ಯೆಗಳಿಗೆ ಮತ್ತು ಭಾರತೀಯ ಸಮಸ್ಯೆಗಳ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ. ವೆಸ್ಟ್ ಇಂಡೀಸ್ಗೂ ಕೂಡ ಪ್ರವಾಸಗೊಂಡಾಗ ಅಲ್ಲೂ ಕೂಡ ಚರ್ಚೆಗಳು ತುಂಬಾ ಇದ್ದಾವೆ ಅಂತ ಹೇಳ್ತಾ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 282. ಆದಿಗ್ರಂಥವನ್ನು ಬರೆದವರು ಯಾರು ಅಂತ. ಆದಿಗ್ರಂಥ ಗುರುನಾನಕ್, ಗುರು ರಾಮದಾಸ್, ಗುರು ಅಮರ್ದಾಸ್, ಗುರು ಅರ್ಜುನ್ ದೇವ್. ಸೊ ನಿಮಗೆ ಇಲ್ಲಿ ಇಂಪಾರ್ಟೆಂಟಾಗಿ ಸಿಗೋದು ಸಿಖ್ ಪ್ಲಸ್ ಅದರ ಧರ್ಮಗುರುಗಳ ಬಗ್ಗೆ ಇಲ್ಲಿ ನಮಗೆ ಪ್ರಶ್ನೆಗಳನ್ನು ತೆಗೀಲಾಗಿದೆ. ಬಟ್ ಆದಿಗ್ರಂಥ ಅನ್ನೋದು ಸಿಖ್ಖರ ಪವಿತ್ರ ಗ್ರಂಥ ಇದು. ಓಕೆ, ಪವಿತ್ರ ಗ್ರಂಥ ಏನಿದೆ ಅದರಲ್ಲಿ, ಅದನ್ನು ಬರೆದವ್ರು ಯಾರು, ನಿಜವಾಗಲೂ ಬರೆಯಲ್ಪಡ್ತಾ, ಇವೆಲ್ಲ ವಿಚಾರಗಳು ನಮ್ಮ ಮುಂದೆ ಬರ್ತದೆ. ಹಾಗೆ ಬಂದಾಗ ಈ ಪ್ರಶ್ನೆ ನಿಮ್ಗೆ ಗೊತ್ತಿರಲಿ, ಆದಿಗ್ರಂಥವನ್ನು ಬರೆದವರು ಗುರುನಾನಕ್ ಅಂತ ಕರಿತೀವಿ. ಇಲ್ಲಿ ಉಳಿದವರು ಯಾರು, ಗುರು ರಾಮದಾಸ್, ಗುರು ಅಮರ್ದಾಸ್, ಗುರು ಅರ್ಜುನ್ ದೇವ್ ಅಂದರೆ ಇವರು ಸಿಖ್ನ ಆ ನಂತರದಲ್ಲಿ ಬಂದಂಥ ಗುರು ಪರಂಪರೆಯಲ್ಲಿ 9 ಗುರುಗಳು ಸಿಕ್ಕಲ್ಲಿ ಧರ್ಮಗುರುಗಳಾಗಿ ನಮಗೆ ಸಿಗ್ತಾರೆ. ಆದಿಗ್ರಂಥ ಅನ್ನೋದು ಸಿಖ್ಖರ ಪವಿತ್ರ ಗ್ರಂಥ ಇದು. ಇಲ್ಲಿ ಗುರುನಾನಕ್ ಅವರು ರಚನೆ ಮಾಡಿರ್ತಕ್ಕಂಥ 1430 ಶ್ಲೋಕಗಳಿದೆ. ಆದರೆ ಕಂಪ್ಲೀಟಾಗಿ ಈ ಆದಿಗ್ರಂಥವನ್ನು ಗುರುನಾನಕ್ ಅವರೇ ಕ್ರೋಢೀಕರಣ ಮಾಡಲಿಲ್ಲ. ಅಲ್ಲಲ್ಲಿ ಶ್ಲೋಕಗಳನ್ನು ರಚನೆ ಮಾಡಿ ಹಾಡ್ತಾ ಇದ್ದಿದ್ದು ಇತ್ತು. ಬಟ್ ಈ ಆದಿಗ್ರಂಥವನ್ನು ಮೊಟ್ಟ ಮೊದಲ ಬಾರಿಗೆ ಸಂಗ್ರಹಿಸಿದವರು 5ನೇ ಸಿಖ್ ಗುರು ಆಗಿರ್ತಕ್ಕಂಥ ಗುರು ಅರ್ಜುನ್ ದೇವ್ ಅವರು ಇದನ್ನು ಸಂಗ್ರಹಣೆ ಮಾಡ್ತಾರೆ. ಅವರ ಸಂಕಲನದಿಂದಾಗಿಲೇ ಎಲ್ಲ 1430 ಶ್ಲೋಕಗಳ ಸಮಗ್ರ ಗ್ರಂಥ ಮಾಡಿಬಿಟ್ಟು ಅದನ್ನು ಆದಿಗ್ರಂಥ ಅಂತ ಕರೀತಾರೆ. ಸಿಖ್ಖರ ಪವಿತ್ರ ಗ್ರಂಥ ಅಂತ ಆಗತ್ತೆ. ಬಟ್ ಅಲ್ಲಿ ಯಾವ ಭಾಷೆನಲ್ಲಿ ಮಾಡಲಾಯಿತು ಅನ್ನೋದು ಇಂಪಾರ್ಟೆಂಟ್. ಲೋಕಲ್ ಪಂಜಾಬ್ನ ಲೋಕಲ್ ಲ್ಯಾಂಗ್ವೇಜ್ ಗುರುಮುಖಿ ಭಾಷೆಯಲ್ಲೇ ಅವ್ರು ಹೇಳಿದ್ದು. ನೋಡಿ, ಯಾವುದೇ ತತ್ವ ಆದರ್ಶಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸ್ಬೇಕು ಅಂದರೆ ಅಲ್ಲಿರುವಂತಹ ಸ್ಥಳೀಯ ಭಾಷೆಯಲ್ಲೇ ನೀವು ಅದನ್ನು ಏನು ಮಾಡಬೇಕು, ಹೇಳಬೇಕಾಗತ್ತೆ. ನೋಡಿ, ಬಸವಣ್ಣನವರು ಸಂಸ್ಕೃತ ವಿದ್ವಾನಾಗಿದ್ದವರು. ಮೂಲತಃ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ರಿಂದ ಸಂಸ್ಕೃತ ಶ್ಲೋಕಗಳು ಅವ್ರಿಗೆ ತುಂಬ ಚೆನ್ನಾಗಿ ಬರ್ತಾಯಿತ್ತು, ಸಂಸ್ಕೃತ ಗೊತ್ತಿತ್ತು. ಆದರೆ ಅವರು ಸಾಮಾನ್ಯ ಜನರಿಗೆ ತನ್ನ ಆದರ್ಶಗಳನ್ನು ಹೇಳಬೇಕು ಅಂತ ಹೊರಟಾಗ ಅವರು ಬಳಸ್ಕೊಂಡಿದ್ದು ಯಾವುದು, ಲೋಕಲ್ ಭಾಷೆ ಕನ್ನಡವನ್ನು ಬಳಸ್ಕೊಂಡ್ರು. ಇಲ್ಲಿನ ಜನರಿಗೆ ಇಲ್ಲಿನ ಸ್ಥಳೀಯ ಭಾಷೆಯಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರಿಗೆ ಅರ್ಥ ಆಗತ್ತೆ ಅಂತ. ಹಾಗಾಗಿ ಕನ್ನಡದಲ್ಲಿ ಅವರು ಅದನ್ನು ಹೇಳೋದಕ್ಕೆ ಹೊರಟರು. ಹೀಗೆ ನಮ್ಮಲ್ಲಿ ಅನೇಕ ರೀತಿಯಲ್ಲಿ ಹೇಳುವಾಗ ಪಂಜಾಬಲ್ಲಿ ಪಂಜಾಬಿನೇ ಇರ್ಬೋದು, ಆದರೆ ಗುರುಮುಖಿ ಭಾಷೆಯಲ್ಲಿ ಈ ಆದಿಗ್ರಂಥವನ್ನು ಸಂಗ್ರಹಿಸಿ ಅದನ್ನು ಹೇಳಲಾಯಿತು ಅನ್ನೋದು ಕೂಡ ನಮಗೆ ಕಂಡುಬರುತ್ತೆ. ಬಟ್ ಇದನ್ನು ಒಂದು ಡಿಜಿಟಲೈಸ್ ಮಾಡೋ ಕೆಲಸ ಮಾಡಿದ್ದು ಮುಂದೆ ಪಂಜಾಬ್ ಡಿಜಿಟಲ್ ಲೈಬ್ರರಿ, ನಾನಕ್ ಶಾಹಿ ಟ್ರಸ್ಟ್, ಇವರು ಕೂಡ ನಾನಕ್ ಶಾಹಿ ಅಂತೇಳಿ ಟ್ರಸ್ಟ್ನವರು ಈ ಶತಮಾನದಷ್ಟು ಹಳೆಯ ಕೈಬರವನ್ನು 2003ರಲ್ಲಿ ಇದನ್ನು ಗಣಕೀಕೃತಗೊಳಿಸ್ಬಿಟ್ಟು ಭಾಳ ಅದ್ಭುತವಾಗಿ ಈ ಗ್ರಂಥವನ್ನು ಸಂಯೋಜನೆ ಮಾಡ್ತಾರೆ. ಇನ್ನು ಗುರುನಾನಕ್ ಅವರ ಜನ್ಮಸ್ಥಾನ ತಲವಾಂಡಿ, ಸೊ ಇವತ್ತಿನ ಪಾಕಿಸ್ತಾನ್ ಪಂಜಾಬ್ಗೆ ಬರುತ್ತೆ. ಇನ್ನು ಕರ್ತಾರ್ಪುರ ಅವರ ಮರಣ ಹೊಂದಿದಂಥ ಸ್ಥಳ.
ಇವೆರಡು ನೆನಪಿಟ್ಕೊಳ್ಳಿ, ಪದೇ ಪದೇ ಕೇಳ್ತಿರ್ತಾನೆ. ಗುರುನಾನಕ್ ಅವರ ನಂತರ ಗುರು ಪರಂಪರೆ ಶುರುವಾದಾಗ ಮೊದಲ ಗುರುವಾಗಿ ಬಂದವರೇ ಗುರು ಅಂಗದ, ಆಮೇಲೆ ಎರಡನೇವರೇ ಗುರು ಅಮರದಾಸ್, ಮೂರನೇವನು ಗುರು ರಾಮದಾಸ್, ನಾಲ್ಕನೇವರೇ ಗುರು ಅರ್ಜುನ್ ದೇವ್, ಗುರು ಹರಗೋವಿಂದ, ಗುರು ಹರರಾಯಿ, ಗುರು ಹರ್ಕಿಶನ್, ಗುರು ತೇಜ್ ಬಹದ್ದೂರ್, ಗುರು ಗೋವಿಂದ್ ಸಿಂಗ್. ಗೋವಿಂದ್ ಸಿಂಗ್ ನಂತರ 5 ಖ ಅನ್ನುವ ಆಚರಣೆಗಳು ಬರೋ ಮೂಲಕ ಗುರು ಪರಂಪರೆಯನ್ನು ಕ್ಲೋಸ್ ಮಾಡಿ ಆದಿಗ್ರಂಥವನ್ನೇ ಗುರು ಅಂಥೇಳಿ ಮಾನ್ಯ ಮಾಡಿಬಿಟ್ಟು ಪ್ರಸಿದ್ಧ ಅಮೃತ್ಸರದ ಆ ಒಂದು ಚಿನ್ನದ ಪಗೋಡದ ಒಳಗಡೆ ಈ ಒಂದು ಗುರುನಾನಕ್ ಒಂದು ಸಂಗ್ರಹದ ಈ ಶ್ಲೋಕಗಳ ಗೀತೆಯಾದಂಥ ಆದಿಗ್ರಂಥವನ್ನು ಇಟ್ಟು ಗುರುಸ್ಥಾನದಲ್ಲಿ ಅದನ್ನು ಆರಾಧನೆ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಇಲ್ಲಿಗೆ ಗುರು ಪರಂಪರೆ ಗುರು ಗೋವಿಂದ್ ಸಿಂಗ್ ನಂತರ ಇಲ್ಲ. ಬಟ್ ಇಲ್ಲಿ ನಮಗೆ ಗುರು ಅಂಗದ, ರಾಮದಾಸ್, ಅಮರ್ದಾಸ್, ಅರ್ಜುನ್ ದೇವ್, ಹರ್ಗೋವಿಂದ್ ಇವರು ಇಲ್ಲಿ ಪ್ರಚಾರ ಕಾರ್ಯಗಳನ್ನು ಮಾಡೋ ಅಂಥ ಸಂದರ್ಭದಲ್ಲಿ ಇವರಿಗೆ ಆಪೋನೆಂಟ್ ಆಗಿದ್ದಿದ್ದೆ ಮೊಘಲ್ ಸಾಮ್ರಾಜ್ಯ. ಮೊಘಲ್ ಸಾಮ್ರಾಜ್ಯದ ಜೊತೆಗೆ ಸಿಖ್ ಗುರುಗಳು ಕೆಲವು ಸ್ನೇಹಮಯವಾಗಿದ್ದಾರೆ, ಇನ್ನು ಕೆಲವರು ಭಾಳ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ಕೂಡ ಕಟ್ಕೊಂಡಿರ್ತಾರೆ. ಅಕ್ಬರ್ವರೆಗೂ ಆಡಳಿತ ಮಾಡಿದಂಥ ಸಂದರ್ಭದಲ್ಲಿ ಸಿಖ್ ಗುರುಗಳಿಗೆ ಉತ್ತಮ ರೆಸ್ಪಾನ್ಸ್ ಇತ್ತು. ಇವತ್ತಿನ ಅಮೃತ್ಸರದ ಜಮೀನಿನ ಆ ಭಾಗವನ್ನು ಗುರು ರಾಮದಾಸ್ ಅವರ ಅಕ್ಬರ್ನಿಂದ ಪಡ್ಕೊಂಡಿದ್ರು ಅಂತ. ಆ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನವನ್ನು ಅಲ್ಲಿ ಕಟ್ಟೋದಕ್ಕೆ ಅವತ್ತು ಗುರು ರಾಮದಾಸ್ ಆವಾಗ ಅಕ್ಬರ್ನಿಂದ ಪಡ್ಕೊಂಡಿದ್ದಂತ. ಮುಂದೇನಾಯಿತು, ಜಹಾಂಗೀರ್ನ ಕಾಲದಿಂದ ಇಲ್ಲಿ ವೈರತ್ವ ಶುರುವಾಯಿತು. ಗುರು ಅರ್ಜುನ್ ದೇವ್ಗೂ, ಹರ್ಗೋವಿಂದ್ಗೆ, ಶಹಜಾನ್, ಔರಂಗಜೇಬ್ವರೆಗೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮೊಘಲ್ ದೊರೆಗಳ ವಿರುದ್ಧ ಬಂದಿದೆ. ಅದು ಯಾವುದೇ ಕಾರಣಕ್ಕಿರ್ಬೋದು, ಅಲ್ಲಿ ನಮ್ಗೆ ಕಾಣಿಸೋದು ಇತಿಹಾಸ. ಹಾಗಾಗಿ ಮುಂದೆ ಗುರು ಗೋವಿಂದ್ ಸಿಂಗ್ನ ನಂತರ ಖಾಲ್ಸಾ ಸೈನ್ಯ ಪಡೆ ನಿರ್ಮಾಣ ಆಗತ್ತೆ. ಖಾಲ್ಸಾ ಸೈನ್ಯ ಪಡೆ ಇದೊಂದು ಸಿಖ್ ಧರ್ಮದ ಅರೆ ಸೇನಾ ಪಡೆ. ಇದು ಸಿಖ್ ಧರ್ಮದ ಸಂಸ್ಥಾಪನೆಗಾಗಿ ಇದನ್ನು ಸೃಷ್ಟಿ ಮಾಡಲಾಯಿತು ಅಂತ. ಹಾಗೆ ಹಿಂದೂ ಧರ್ಮದ ಸಂಸ್ಥಾಪನೆಗೂ ಕೂಡ ನೀವು ನಾಗಾ ಸೇನೆ ಅಂತ ಕರಿತೀವಿ. ಈ ನಾಗಾ ಸೇನೆ ನಿರ್ಮಾಣ ಕೂಡ ಆದಿಶಂಕರಾಚಾರ್ಯರ ಆ ಕಾಲದಲ್ಲಿ ನಿರ್ಮಾಣ ಮಾಡಿದ್ದನ್ನು ಕೂಡ ನೋಡ್ತೀವಿ. ಇದೆಲ್ಲ ನಮ್ಮಲ್ಲಿ ಕಾಣತಕ್ಕಂಥ ಇತಿಹಾಸದ ಕೆಲವು ಅದ್ಭುತವಾದಂಥ ವಿಚಾರಗಳು ನಿಮಗಿಲ್ಲಿ ಸಿಗತ್ತೆ. ಇಂಥ ಅತ್ಯುತ್ತಮವಾದ ವಿಚಾರಗಳು ನಿಮಗೆ ಸಿಗಬೇಕು ಅಂತಂದರೆ ಅದು ಸಾಧನಾ ಅಕಾಡೆಮಿ ವಿಡಿಯೋಗಳಲ್ಲಿ ನೋಡಬೇಕು. ಒಂದು ಲೈಕ್ ಇರಲಿ. ಮುಂದೆ ಬರೋಣ. 283ನೇ ಪ್ರಶ್ನೆ. ಶಿಲ್ಪವೇದ. ಶಿಲ್ಪವೇದ ಇದರ ಭಾಗವಾಗಿದೆ. ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದ ಈ 4 ವೇದಗಳಲ್ಲಿ ಯಾವುದರ ಉಪವೇದವಾಗಿದೆ ಅನ್ನೋದು ನಮ್ಮ ಪ್ರಶ್ನೆ. ಯಾವುದರ ಉಪವೇದವಾಗಿ ಶಿಲ್ಪವೇದ ಇದೆ ಅಂತ. ಸೊ ಹಾಗೆ ನೋಡಿದಾಗ ನಿಮಗೆ ಉಪವೇದಗಳ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ಶಿಲ್ಪವೇದ ಇದರ ಭಾಗವಾಗಿದೆ ಅಂದರೆ ಅಥರ್ವಣ ವೇದದ್ದು. ನೋಡಿ, 4 ವೇದಗಳು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಅದರ ಉಪವೇದಗಳು ಬಂದರೂ ಕೂಡ ಋಗ್ವೇದದ ಉಪವೇದವಾಗಿ ನಮ್ಮಲ್ಲಿ ಆಯುರ್ವೇದದ ವಿಚಾರಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಯಜುರ್ವೇದಕ್ಕೆ ಧನುರ್ವೇದಗಳು ಬರ್ತವೆ, ಸಾಮವೇದಕ್ಕೆ ಗಂಧರ್ವ ವೇದ ಬರುತ್ತೆ, ಅಥರ್ವಣ ವೇದಕ್ಕೆ ಶಿಲ್ಪವೇದ ಬರುತ್ತೆ. ನಾನು ಭಾಳಷ್ಟು ಸರಿ ಕ್ಲಾಸ್ ಮಾಡುವಾಗ ಹೇಳ್ತಾ ಇರ್ತೀನಿ, ನೀವು ಮದುವೆ ಆಗ್ತೀರಾ ಅಂದರೆ ಮ್ಯೂಸಿಕ್ ಇರಬೇಕು ಅಂತ. ಅಂದರೆ ಅಟ್ಲೀಸ್ಟ್ ನೀವು ನೆನ್ಪಿಟ್ಕೊಳ್ಳಿ ಅಂತ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಮತ್ತು ಅನ್ಯತಾ ಏನಲ್ಲ. ಹಾಗಾಗಿ ಸಾಮವೇದ ಇದು ಸಂಗೀತಕ್ಕೆ ಸಂಬಂಧಪಟ್ಟದ್ದು. ಇದರ ಉಪವೇದವೇ ನಿಮಗೆ ಗಂಧರ್ವ ವೇದ ಬರುತ್ತೆ ಇಲ್ಲಿ. ಅಟ್ಲೀಸ್ಟ್ ಅದೆರಡು ನೆನ್ಪಿಟ್ಕೊಳ್ಳಿ. ಹಾಗೆಯೇ ಯಜ್ಞಗಳನ್ನು ಮಾಡಬೇಕು ಅಂದರೆ ನೀವು ಋಗ್ವೇದ, ಅದಕ್ಕೆ ಮಂತ್ರಗಳನ್ನು ಹೇಳಬೇಕು ಅಂತಂದರೆ ಬೇಕು. ಆ ಸಂದರ್ಭದಲ್ಲಿ ನಿಮಗೆ ಬೇಕಾಗಿರೋದೆಲ್ಲ ಆಯುರ್ವೇದ ಸಪೋರ್ಟ್ ಮಾಡುತ್ತೆ ಅಂತ. ಹಿಂಗೇನೋ ಒಂದು ಟ್ರಿಕ್ ಮಾಡ್ಕೊಂಡು ನೀವು ಅದನ್ನು ನೆನಪಿಟ್ಕೋಬೇಕು. ಈ ಅಷ್ಟು ವೇದಗಳನ್ನು ನೀವು ಅರ್ಜಿಸ್ಕೊಳ್ಬೇಕು ಅಂದರೆ ನೀವು ವೇದಾಂಗಗಳು ಗೊತ್ತಿರಬೇಕು. ಅವುಗಳ ಉಲ್ಲೇಖ, ಉಚ್ಚಾರ ಎಲ್ಲದೂ ಚೆನ್ನಾಗಿರಬೇಕು. ಅದರ ಅರ್ಥ ಆಗಬೇಕು ಅಂದರೆ ವೇದಾಂಗಗಳನ್ನು ಕಲ್ತಿರ್ಬೇಕು. ಹಾಗಾಗಿ ಶಿಕ್ಷಾ, ನಿರುಕ್ತ, ಕಲ್ಪ, ಛಂದಸ್ಸು, ಜ್ಯೋತಿಷ್ಯ, ವ್ಯಾಕರಣ ಇವು 6 ವೇದಾಂಗಗಳು ನಮಗೆ ಸಿಗತ್ತೆ. ಜೊತೆಗೆ 2 ಮಹಾಕಾವ್ಯಗಳು, ರಾಮಾಯಣ ಮತ್ತು ಮಹಾಭಾರತ. ಇನ್ನು ದರ್ಶನಶಾಸ್ತ್ರಗಳಿದೆ ನಮಗೆ. ನ್ಯಾಯ, ಸಾಂಖ್ಯ, ಯೋಗ, ವೈಶೇಷಿಕ, ಪೂರ್ವಮೀಮಾಂಸ, ಉತ್ತರ ಮೀಮಾಂಸ 6 ದರ್ಶನಶಾಸ್ತ್ರಗಳು ಸಿಗ್ತವೆ. ಇದೆಲ್ಲ ನಮಗೆ ಅಥರ್ವಣ ವೇದದಲ್ಲಿ ಬರ್ತದೆ. ಹಾಗಾದ್ರೆ ಯಾಕೆ ಅಥರ್ವಣ ವೇದ ಅಂತಾರೆ ಅನ್ನೋದು ಒಂದು ನಮ್ಮ ಮುಂದೆ ಪ್ರಶ್ನೆ ಬರುತ್ತೆ. ಅಥರ್ವ ವೇದ ಅಂತಕ್ಕಂಥದ್ದು ಹಿಂದೂ ಧರ್ಮದಲ್ಲಿ ಬರುವಂಥ 4 ವೇದಗಳಲ್ಲಿ ಕೊನೆಯದ 4ನೇ ವೇದವೇ ಈ ಅಥರ್ವ ವೇದ. ಅಥರ್ವ ವೇದ ಅಂದ ತಕ್ಷಣ ನಿಮಗೆ ನೆನಪಿರಲಿ, ಪ್ರತಿಯೊಂದು ವೇದಗಳ ನಡುವೆ ಸುಮಾರು 1000 ವರ್ಷಗಳ ಗ್ಯಾಪ್ ಇರುತ್ತೆ.
ಋಗ್ವೇದ ಯಜುರ್ವೇದ ಅಂದ ತಕ್ಷಣ 1000 ವರ್ಷಗಳ ಗ್ಯಾಪಲ್ಲಿ ಅದು ಪರಿಸ್ಥಿತಿ ಬದಲಾವಣೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ 4 ವೇದಗಳ ಒಂದು ಕಾಲಕ್ಕೂ 1000, 800, 500 ಈ ವರ್ಷದ ಗ್ಯಾಪ್ಗಳನ್ನ ನಾವಲ್ಲಿ ನೋಡ್ತಾ ಬರ್ತೀವಿ. ಹಾಗಾದರೆ ಇದಕ್ಕೆ ಯಾಕೆ ಅಥರ್ವಣ ವೇದ ಅಂತಾರೆ? ಅಥರ್ವಣ ವೇದ ಅಂದರೆ ಅಥರ್ವಣ ಅಂಗೀರಸ ಋಷಿಗಳು ಇದನ್ನು ರಚನೆ ಮಾಡಿದ್ದರಿಂದಾಗಿ ಇದಕ್ಕೆ ಅಥರ್ವಣ ವೇದ ಅನ್ನುವಂಥ ಹೆಸರು ಬಂತು ಅಂತ ಹೇಳ್ತೀವಿ. ಇದರಲ್ಲಿ ಒಟ್ಟು 20 ಖಾಂಡಗಳು ಸಿಗ್ತವೆ, 260 ಸೂಕ್ತಗಳಿವೆ, 6000 ಮಂತ್ರಗಳ ಸಮಗ್ರವಾಗಿರತಕ್ಕಂಥ ಒಂದು ವೇದವೇ ಈ ಅಥರ್ವಣ ವೇದ. ಬಟ್ ಇದೊಂದು ವಿಶೇಷತೆ ಏನು ಗೊತ್ತಾ? 3 ವೇದಗಳಿಗಿಂತಲೂ ಈ ವೇದವನ್ನು ಬರೆಯುವ ಶೈಲಿ ವಿಶೇಷವಾಗಿದೆ. ಇದರಲ್ಲಿ ಗದ್ಯ ಮತ್ತು ಪದ್ಯದ ಮಿಶ್ರಣ ಅಂತ ಕರಿತೀವಿ. ಕನ್ನಡ ಸಾಹಿತ್ಯದಲ್ಲಿ ನಿಮಗೆ ಗದ್ಯ ಪದ್ಯ ಮಿಶ್ರಣದ ಶೈಲಿಯನ್ನು ಚಂಪು ಶೈಲಿ ಅಂತ ಕೂಡ ಕರೀತಾರೆ. ಹಾಗೆಯೇ ಈ ಚಂಪು ಕಾವ್ಯ ಶೈಲಿಯೇ ಮೊದಲ ಬಾರಿಗೆ ಅಥರ್ವಣ ವೇದದಲ್ಲಿ ಕಾಣಿಸ್ಕೊಂಡಿದ್ದು. ಇದು ಕೂಡ ಎರಡೂ ಶೈಲಿಯಲ್ಲಿ ಇದನ್ನು ರಚನೆ ಮಾಡಿದ್ದಾರೆ. ಈ ವೇದದಲ್ಲಿ ನಿಮಗೆ ಏನೇನು ಸಿಗ್ತದೆ? ವಿವಾಹ ಪದ್ಧತಿಗಳ ವಿವರಣೆ ಇದೆ, ಶವ ಸಂಸ್ಕಾರದ ವಿವರಣೆಗಳು, ಗೃಹ ನಿರ್ಮಾಣದಂಥ ವಿಚಾರಗಳು, ಜನರ ದಿನನಿತ್ಯಕ್ಕೆ ಜೀವನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳು, ಆ ಸಮಸ್ಯೆಗಳಿಗೆ ಪರಿಹಾರಗಳೆಲ್ಲ ಅಥರ್ವಣ ವೇದ ಅವತ್ತು ಕಲಿಸ್ತಾ ಬಂತು. ಅಷ್ಟೇ ಅಲ್ಲದೆ ನೋಡಿ, ಅಥರ್ವಣ ವೇದದಿಂದನೇ ನಮ್ಮಲ್ಲಿ ಮಾಟ ಮಂತ್ರ ಅನ್ನುವ ವಿಚಾರ ಬಂತು, ಯಕ್ಷಿಣಿ ವಿದ್ಯೆಗಳು ಬಂದವು, ಇಂದ್ರಜಾಲ ಅನ್ನುವಂಥ ವಿಚಾರಗಳು ಬಂದವು. ಇವೆಲ್ಲ ಬಂದಿದ್ದು ಅಥರ್ವಣ ವೇದ ಕಾಲಕ್ಕೆ. ಹಾಗಾಗಿ ನಮ್ಮಲ್ಲಿ ಹೇಳ್ತಾರೆ, ಋಗ್ವೇದಕ್ಕೂ ಅಥರ್ವಣ ವೇದಕ್ಕೂ ಸುಮಾರು 2000 ವರ್ಷಗಳ ಅಂತರದಲ್ಲಿ ಈ ಭಾರತೀಯ ಸಮಾಜ ಎಷ್ಟು ಬದಲಾವಣೆ ಆಗಿತ್ತು ಅಂತಂದರೆ, ಈ ಥರ ಮಾಟ ಮಂತ್ರ ತಂತ್ರ ಇಂದ್ರಜಾಲ ಯಕ್ಷಿಣಿ ವಿದ್ಯೆಗಳ ಪ್ರಯೋಗ ಶುರುವಾಗಿತ್ತು. ಅದೇ ಅಲ್ಲದೆ ಧನುರ್ವಿದ್ಯೆಗಳು, ರೋಗ ನಿವಾರಣೋಪಾಯ ಔಷಧಿಗಳು, ಅದರ ವಿವರಗಳನ್ನು ಕೂಡ ಇದರಲ್ಲಿ ಕೊಡಲಾಗಿತ್ತು. ಹಾಗಾಗಿ ಯಜ್ಞಯಾಗಾದಿಗಳನ್ನು ನಿರ್ವಹಿಸುವ ಕ್ರಮದ ವಿವರಗಳು ಕೂಡ ಇದರಲ್ಲಿ ಮತ್ತೊಮ್ಮೆ ಉಲ್ಲೇಖ ಆಗಿದ್ದು ಉಂಟು. ಹಾಗಾಗಿ ದಿನನಿತ್ಯ ಜೀವನಕ್ಕೆ ಬೇಕಾದ ಎಲ್ಲ ಜ್ಞಾನವನ್ನು ಕೊಡುವ ಭಂಡಾರವೇ ಈ ಒಂದು ಅಥರ್ವಣ ವೇದ ಅಂತ ಕೂಡ ನಾವು ಅದನ್ನು ಹೇಳುತ್ತೀವಿ. ನೆಕ್ಸ್ಟ್ ಬೇಡ, 284ನೇ ಪ್ರಶ್ನೆ ಅದ್ಭುತವಾಗಿದೆ. ಯಾರನ್ನ ಭಾರತದ ನೆಪೋಲಿಯನ್ ಅಂತ ಕರೀತಾರೆ ಅಂತ ನಮಗೆ ಸ್ಮಿತ್ ಅವರು ಇದರ ವಿವರಣೆ ಕೊಡುವಾಗ ನಾನು ಹೇಳ್ತೀನಿ. ಯಾವಾಗಲೂ ಕೂಡ ಏನಾಯಿತು, ಬ್ರಿಟಿಷರು ಈ ಭಾರತವನ್ನು ಆಳು ಹೋಗಿದ್ದರಿಂದಾಗಿ ಯುರೋಪಿಯನ್ ಇತಿಹಾಸಕ್ಕೆ ನಮ್ಮಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟರು. ಹಾಗಾಗಿ ಇಲ್ಲಿನ ದೊರೆಗಳು ಅವರಿಗಿಂತ ಹಳೆಯ ಕಾಲದವರಾದರೂ ಕೂಡ ಹೋಲಿಕೆ ಮಾಡೋದೆಲ್ಲ ನಾವು ವಿದೇಶದ ಯುರೋಪಿಯನ್ ದೊರೆಗಳಿಗೆ ಹೋಲಿಕೆ ಮಾಡ್ತೀವಿ. ಹಾಗಾಗಿ ಭಾರತದ ನೆಪೋಲಿಯನ್ ಅಂತ ಯಾರನ್ನ ಕರಿತೀವಿ ಅನ್ನೋ ಪ್ರಶ್ನೆ ಕೇಳಿದಾಗ ಇಲ್ಲಿ ಕೆಳಗಡೆ ಗುಪ್ತರ ದೊರೆಗಳನ್ನು ಕೊಡ್ತಾರೆ. ಇಲ್ಲಿ 1ನೇ ಚಂದ್ರಗುಪ್ತ, 2ನೇ ಚಂದ್ರಗುಪ್ತ, ಕೌಟಿಲ್ಯ, ಸಮುದ್ರಗುಪ್ತ ಕೊಡ್ತಾರೆ. ಬಟ್ ಇವರೆಲ್ಲ ಗುಪ್ತ ಸಾಮ್ರಾಜ್ಯದರು. 1ನೇ ಚಂದ್ರಗುಪ್ತ, 2ನೇ ಚಂದ್ರಗುಪ್ತ, ಸಮುದ್ರಗುಪ್ತ. ಕೌಟಿಲ್ಯ ಅಂತ ಬಂದರೆ ನಿಮಗೆ ಗೊತ್ತಿದೆ, ಇದು ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟವರು. ಚಂದ್ರಗುಪ್ತ ಮೌರ್ಯನ ಕಾಲದ ಆಸ್ಥಾನ ಪ್ರಧಾನವಾಗಿ ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದವನು. ಅವರು ಬರೆದಂತಹ ಕೃತಿ ನಿಮಗೆ ಗೊತ್ತಿದೆ, ಅರ್ಥಶಾಸ್ತ್ರ ಅಂತ ಕರಿತೀವಿ. ಒಂದು ರಾಜಕೀಯ ವಿಡಂಬನೆಗಳನ್ನುಳ್ಳಂಥ ಅದ್ಭುತವಾದಂಥ ಕೃತಿ ಕೌಟಿಲ್ಯನ ಅರ್ಥಶಾಸ್ತ್ರ. ಸೊ ಚಾಣಕ್ಯ ಅಂತಲೂ ಕೂಡ ಕರಿತಾ ಇದ್ರು, ವಿಷ್ಣುಗುಪ್ತ ಅಂತಲೂ ಕೂಡ ಕರಿತಾ ಇದ್ರು ಅಂತ. ಇನ್ನು ಮೂವರಲ್ಲಿ ಯಾರು ಅಂತ ಪ್ರಶ್ನೆ ಬಂದರೆ, ಭಾರತದ ನೆಪೋಲಿಯನ್ ಅಂತ ಯಾರನ್ನ ಕರಿತಿದ್ರು ಅಂದರೆ ಸಮುದ್ರಗುಪ್ತನನ್ನು. ಯಾಕೆ ಅಂತಂದರೆ ನೆಪೋಲಿಯನ್ ಯುರೋಪಿಯನ್ ಹಿಸ್ಟ್ರಿಯಲ್ಲಿ ನೀವು ನೋಡುವಾಗ ಫ್ರೆಂಚ್ ಕ್ರಾಂತಿ ಏನಾಯಿತು, ಕ್ರಾಂತಿಯ ನಂತರ ಮತ್ತೊಮ್ಮೆ ರಾಜಪರಿವಾರದಿಂದ ಅಂದರೆ ರಾಜಪ್ರಭುತ್ವದಿಂದ ಅಧಿಕಾರವನ್ನು ಪ್ರಜಾಪ್ರಭುತ್ವಕ್ಕೆ ತರ್ತಾನೆ, ಪ್ರಜಾಪ್ರಭುತ್ವದಿಂದ ಗಣರಾಜ್ಯ ವ್ಯವಸ್ಥೆಗೆ ತರ್ತಾನೆ, ಗಣರಾಜ್ಯದಿಂದ ಪುನಃ ರಾಜಪ್ರಭುತ್ವಕ್ಕೆ ಒಯ್ತಾನೆ. ಇವೆಲ್ಲ ಬದಲಾವಣೆಗಳು ಅದು ನೆಪೋಲಿಯನ್ನ ಪ್ರಭಾವವೇ ಇತ್ತು. ಜೊತೆಗೆ ಫ್ರಾನ್ಸ್ನ ಬಹಳ ದೊಡ್ಡ ಗೌರವವನ್ನು ಆ ಕಾಲಕ್ಕೆ ತಂದವನು ಅವನೇ, ಯುದ್ಧಗಳನ್ನು ಮಾಡಿ. ಹಾಗಾಗಿ ಭಾರತದ ನೆಪೋಲಿಯನ್ ಅಂತ ಯಾರನ್ನು ಕರಿಬೇಕು ಅಂದರೆ ಸಮುದ್ರಗುಪ್ತನನ್ನು ಕರೀತಾರೆ. ಯಾಕೆ ಅಂತಂದರೆ ಸಮುದ್ರಗುಪ್ತನ ಕಾಲದಲ್ಲಿ ಭಾರತದ ಈ ಭಾಗವನ್ನು ಸುವರ್ಣ ಯುಗ ಅಂತ ಕರೀಲಾಯಿತು. ಯಾಕೆ ಅಂತಂದರೆ ಭಾರತದಲ್ಲಿ ಗುಪ್ತ ಸಾಮ್ರಾಜ್ಯ, ಮೌರ್ಯ ಸಾಮ್ರಾಜ್ಯ ಈ ಹಿಂದೆ ಭಾಳ ದೊಡ್ಡದಾಗಿರ್ತಕ್ಕಂಥ ಗೌರವವನ್ನು ಕೊಟ್ಟು ಹೋಗಿತ್ತು, ಭಾಳ ದೊಡ್ಡ ಸಂಸ್ಕೃತಿಯನ್ನು ಹುಟ್ಟಾಕಿತ್ತು. ಅದಾದ ನಂತರ ಮೌರ್ಯ ಸಾಮ್ರಾಜ್ಯದ ಪತನ ನಂತರ ಇಲ್ಲಿ ಅನೇಕ ಸಣ್ಣ ಪುಟ್ಟ ಸಾಮ್ರಾಜ್ಯಗಳಾಗಿ ಭಾರತ ಒಡೆದೋಗಿತ್ತು. ಸ್ಥಳೀಯ ರಾಜರುಗಳಲ್ಲೇ ಕಚ್ಚಾಟ ಇತ್ತು, ಸಂಸ್ಕೃತಿಗೆ ಬಹುದೊಡ್ಡ ಹಿನ್ನಡೆ ಆಗಿತ್ತು, ಬೆಳವಣಿಗೆಗಳು ಸ್ಟಿಲ್ ನಿಂತೋಗ್ಬಿಟ್ಟಿತ್ತು. ಇಂಥ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದಂತಹ ಗುಪ್ತರು 240ರಿಂದ 579 ಮಧ್ಯ ಅಧಿಕಾರ ಮಾಡಿದಾಗ
ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ ರಂಗಗಳಲ್ಲಿ ದೊಡ್ಡ ಬದಲಾವಣೆ ತರ್ತಾರೆ. ಹಾಗೆಯೇ ಕಲೆ, ಸಾಹಿತ್ಯ, ವಾಸ್ತುಶಿಲ್ಪದಲ್ಲಿ ಕೂಡ ಬದಲಾವಣೆ ಆಗತ್ತೆ. ಹೀಗೆ ಎಲ್ಲ ರಂಗಗಳಲ್ಲಾದಂಥ ಸಮಗ್ರ ಬದಲಾವಣೆಯನ್ನೇ ಸುವರ್ಣಯುಗ ಅಂಥೇಳಿ ಕರಿತಕ್ಕಂಥದ್ದು ಬದೆ. ಹಾಗಾಗಿ ಭಾರತ ಸುವರ್ಣಯುಗ ಅಂತೇಳಿ ಕರೀತಾರೆ. ಅದು ಯಾರ ಕಾಲದಲ್ಲಿ ಹೇಳ್ತಾರೆ? ನಮಗೆ 2ನೇ ಚಂದ್ರಗುಪ್ತನ ಕಾಲಕ್ಕೆ ಹೇಳ್ತಾರೆ. ಇದೇ 2ನೇ ಚಂದ್ರಗುಪ್ತನ ಕಾಲಕ್ಕೆ ಭೇಟಿ ಕೊಟ್ಟವನು ಯಾರು ಅಂದರೆ ಪಾಹಿಯಾನ್ ಅಂತ. ಓಕೆ, ಪಾಹಿಯಾನ್. ಆನಂತರ ಮುಂದೆ ಹರ್ಷವರ್ಧನ ಕಾಲಕ್ಕೆ ಹುಯೆನ್ ಸಾಂಗ್ ಬರ್ತಾನೆ, ವರ್ಧನರ ಕಾಲಕ್ಕೆ. ಆನಂತರ ಮಧ್ಯಕಾಲೀನ ಯುಗದ ಆರಂಭದಲ್ಲಿ ಇತ್ಸಿಂಗ್ ಕೂಡ ಬರ್ತಾರೆ. ಅವರು 3 ಜನ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಗುಪ್ತ ಸಾಮ್ರಾಜ್ಯದಲ್ಲಿ ಶ್ರೀಗುಪ್ತ ಮತ್ತು ಘಟೋತ್ಕಚಗುಪ್ತ ಇವರಿಬ್ಬರ ಉಲ್ಲೇಖ ನಮಗೆ ಯಾವುದೇ ಸಾಹಿತ್ಯಿಕ ಆಧಾರಗಳಲ್ಲಿ, ಐತಿಹಾಸಿಕ ಸಾಹಿತ್ಯಗಳಲ್ಲಿ ಸಿಗಲ್ಲ. ಸಿಗೋದು ಪುರಾಣಗಳಲ್ಲಿ ಮಾತ್ರ. ಯಾವ ಭಾರತದ ಇತಿಹಾಸವನ್ನು ಅತಿ ಹೆಚ್ಚು ಪುರಾಣಗಳೇ ಎಕ್ಸ್ಪ್ಲೈನ್ ಮಾಡ್ತವೆ ಅಂದರೆ ಅದು ಗುಪ್ತ ಸಾಮ್ರಾಜ್ಯದ ಬಹಳಷ್ಟು ದಾಖಲೆಗಳು ನಮಗೆ ಪುರಾಣ ಉಲ್ಲೇಖಗಳಿಂದನೇ ಸಿಗುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಸಂಸ್ಕೃತ ಅತ್ಯುನ್ನತ ಮಟ್ಟವನ್ನು ತಲುಪಿದ್ದೇ ಇಲ್ಲಿ. ಅದಾದ ನಂತರ ನಮಗೆ ಐತಿಹಾಸಿಕ ಗ್ರಂಥಗಳಲ್ಲಿ 1ನೇ ಚಂದ್ರಗುಪ್ತ, ಅವನ ಮಗ ಸಮುದ್ರಗುಪ್ತ, ಮಧ್ಯೆ ರಾಮಗುಪ್ತ ಅವರೆಲ್ಲ ಬರ್ತಾರೆ. ಅದಾದ ನಂತರ 2ನೇ ಚಂದ್ರಗುಪ್ತ, 1ನೇ ಕುಮಾರಗುಪ್ತ, ಸ್ಕಂದಗುಪ್ತ, ಪುರಗುಪ್ತ, 2ನೇ ಕುಮಾರಗುಪ್ತ, ಬುಧಗುಪ್ತ, ನರಸಿಂಹಗುಪ್ತ, 3ನೇ ಕುಮಾರಗುಪ್ತ, ಲಾಸ್ಟ್ನವನೇ ವಿಷ್ಣುಗುಪ್ತ. ಹಾಗಾಗಿ ಸಾಮ್ರಾಜ್ಯದ ಸ್ಥಾಪಕ ಶ್ರೀಗುಪ್ತ ಆದರೆ ಅತ್ಯಂತ ಕೊನೆಯ ದೊರೆ ವಿಷ್ಣುಗುಪ್ತ. ಯಾರ ಕಾಲದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಡೆವಲಪ್ಮೆಂಟ್ ಕಾಣ್ತು ಅಂತಂದರೆ 1ನೇ ಚಂದ್ರಗುಪ್ತ, ಸಮುದ್ರಗುಪ್ತ, 2ನೇ ಚಂದ್ರಗುಪ್ತನ ಕಾಲದಲ್ಲಿ ಭಾರತ ಅತ್ಯುನ್ನತ ಸ್ಥಿತಿಯನ್ನು ಕೂಡ ತಲುಪ್ತು. ವ್ಯಾಪಾರ, ವಿದೇಶಿ ವ್ಯಾಪಾರದಲ್ಲಿ ಬಹಳ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡ್ತಾರೆ ಆ ಕಾಲಕ್ಕೆ. ಇನ್ನು ಕಲೆ ಸಾಹಿತ್ಯದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಸ್ತೂಪಗಳನ್ನು, ವಿಹಾರಗಳನ್ನು ಕಟ್ಟೋದ್ರಲ್ಲಿ ಬಹಳ ದೊಡ್ಡ ಮಟ್ಟದ್ದು, ಮತ್ತು ವಿಷ್ಣುವಿನ ಆರಾಧನೆಯ ಬಹುದೊಡ್ಡ ಹಂತ ತಲುಪಿದ್ದು ಕೂಡ ನಾವಿಲ್ಲಿ ನೋಡ್ತೀವಿ. ಇನ್ನು ಸ್ಕಂದಗುಪ್ತ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಕೂಡ ಆಗ್ತಾರೆ. ಹೂಣರ ದಾಳಿಯನ್ನು ಒಂದು ತಡೆಗಟ್ಟದಂಥ ಒಬ್ಬ ದೊಡ್ಡ ನಾಯಕನ ಕಾಣಿಸ್ಕೊತಾರೆ. ಕುಮಾರಗುಪ್ತ ಅಂತ ಬಂದಾಗ ನಿಮಗೆ ಗೊತ್ತಾಗುತ್ತೆ ಭಾರತದಲ್ಲಿ ನಳಂದ ವಿಶ್ವವಿದ್ಯಾಲಯ ಅನ್ನುವಂಥ ಬಹುದೊಡ್ಡ ವಿಶ್ವವಿದ್ಯಾಲಯದ ಅಸ್ಥಿಭಾರಕ ಅಂತಂದರೆ ಇದೇ ಕುಮಾರಗುಪ್ತನನ್ನು ಹೇಳ್ತೀವಿ. ಹಾಗಾಗಿ ಒಂದೊಂದು ವಿಚಾರದಲ್ಲಿ ಭಾಳ ಅದ್ಭುತವಾದ ಸಾಧನೆಗಳು ಈ ಕಾಲದಲ್ಲಿ ಆಗಿತ್ತು. ಹಂಗಾಗಿ ಗುಪ್ತರ ಸುವರ್ಣಯುಗ ಅಂತ ಕರಿತೀವಿ. ಯಾರನ್ನು ಭಾರತ ನೆಪೋಲಿಯನ್ ಅಂತ ಕರೀತಾರೆ ಅಂದರೆ ಸಮುದ್ರಗುಪ್ತ. ಉತ್ತರ ಭಾರತದಲ್ಲಿ ದೊಡ್ಡ ದಂಡಯಾತ್ರೆ ಮಾಡ್ತಾನೆ, ವಿಂಧ್ಯ ಸರಹದ್ದಿನ ರಾಜರುಗಳನ್ನು ಸೋಲಿಸ್ತಾನೆ. ಪೂರ್ವ ಭಾರತದಲ್ಲಿ ಅಸ್ಸಾಂನ ಕಾಮರೂಪದವರೆಗೆ ದಂಡಯಾತ್ರೆ ಮಾಡ್ತಾನೆ. ದಕ್ಷಿಣದ ಶ್ರೀಲಂಕಾದವರೆಗೆ ವಿಜಯಬಾಹುವಿನವರೆಗೂ ಕೂಡ ಹೋರಾಟಗಳನ್ನು ಮಾಡಿದಂಥ ಬಹುದೊಡ್ಡ ಕೆಲಸ ಆಗಿದ್ದು ಈ ಕಾಲದಲ್ಲಿ. ಹಾಗಾಗಿ ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಅಂತ ಕೂಡ ಕರೀತಾರೆ. ಇದೇ ಸಮುದ್ರಗುಪ್ತನ ಬಹುದೊಡ್ಡ ದಂಡನಾಯಕ ಅಂತಂದರೆ ಹರಿಶೇಣ. ಇದೇ ಹರಿಶೇಣ ಬರೆಸಿದಂಥ ಶಾಸನವೇ ಪ್ರಾಯಾಗ್ ಶಾಸನ ಅಥವಾ ಅಲಹಾಬಾದ್ ಸ್ತಂಭ ಶಾಸನ ಅಂತ ಕೂಡ ಅದನ್ನು ಕರಿತೀವಿ. ಸಮುದ್ರಗುಪ್ತ 4 ದಿಗ್ವಿಜಯಗಳನ್ನು ಮಾಡಿದಂಥವನು. ನೀವು ನೋಡ್ತಾ ಇರ್ಬೋದು, ಪಕ್ಕದ ಚಿತ್ರದಲ್ಲಿ ನಿಮಗೆ ಕಾಣುತ್ತೆ. ಒಂದು ಉತ್ತರ ಭಾರತ ದಂಡಯಾತ್ರೆ ಮಾಡ್ತಾನೆ. ಸೊ ಇವತ್ತಿನ ಗಾಂಧಾರವರೆಗೂ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದ್ದು ಪಾಟಲಿಪುತ್ರದಿಂದ. ಇನ್ನು ಅರಣ್ಯ ರಾಜ್ಯಗಳ ಆಕ್ರಮಣ ಅಂತಂದರೆ ವಿಂಧ್ಯ ಸರಹದ್ದಿನವರೆಗೂ ಕೂಡ ಬರ್ತಾನೆ. ದಕ್ಷಿಣ ಭಾರತದ ದಂಡಯಾತ್ರೆಯಲ್ಲಿ ಈ ಕಡೆ ನಮ್ಮ ಶ್ರೀಲಂಕಾದವರೆಗೂ ಕೂಡ ಬರ್ತಾನೆ. ಗಡಿರಾಜ್ಯಗಳ ಆಕ್ರಮಣದಲ್ಲಿ ಈ ಕಡೆ ಕಾಮರೂಪ, ಅಸ್ಸಾಂವರೆಗೂ ಕೂಡ ಹೋರಾಟ ಮಾಡಿದ್ದನ್ನು ನಾವು ನೋಡ್ತೇವೆ. ನೆಕ್ಸ್ಟ್ ಬರೋಣ. ಕ್ವಶನ್ ನಂಬರ್ 285. ತುಂಬ ಒಳ್ಳೆಯ ಪ್ರಶ್ನೆ ಇದೆ ನೋಡಿ. ಎಂಥ ಚೆನ್ನಾಗಿದೆ ಪ್ರಶ್ನೆ ಅಂತಂದರೆ, ಒನಕೆ ಓಬವ್ವಳು ಚಿತ್ರದುರ್ಗ ಕೋಟೆಯನ್ನು ಹೈದರಾಲಿಯ ಸೈನ್ಯದಿಂದ ರಕ್ಷಿಸಿದ ಕಾಲಕ್ಕೆ ಅಲ್ಲಿನ ಪಾಳೆಗಾರ ಯಾರಾಗಿದ್ದರು ಅಂತ. ಪಾಳೆಗಾರ ಯಾರಾಗಿದ್ದರು ಅಂದರೆ ಚಿತ್ರ ನೋಡಿ ಕಂಡುಹಿಡಿತೀರಾ, ನೋಡ್ಬೋದು. ರಾಜ ಎಚ್ಚಮ್ಮ ನಾಯಕ, ರಾಜ ಶಿವಪ್ಪ ನಾಯಕ, ರಾಜ ವೀರಮದಕರಿ ನಾಯಕ ಮತ್ತು ಸಂಗೊಳ್ಳಿ ರಾಯಣ್ಣ. 4 ಜನರಲ್ಲಿ ಯಾರು? ಒನಕೆ ಓಬವ್ವಳ ಘಟನೆ ನಡೆದಾಗ ಎದುರುಗಡೆ ಹೈದರಾಲಿ ಇದ್ದಾನೆ. ಈಗ ಕೋಟೆಯನ್ನು ಸಂರಕ್ಷಣೆ ಮಾಡಿದ ಕತೆ ಹೇಳೋ ಸಂದರ್ಭದಲ್ಲಿ ಯಾರಿದ್ರು ಅಂತ ನಮಗಿಲ್ಲಿ ಪ್ರಶ್ನೆ. ಯಾರಿದ್ರು ಅಂದ ತಕ್ಷಣ ನಿಮಗೆ ಗೊತ್ತಾಗಬೇಕು. ದುರ್ಗದ ಹುಲಿ, ಗಂಡುಗಲಿ, ವೀರ ಮದಕರಿ ನಾಯಕ ಇಲ್ಲಿ ಇದ್ದ ಅಂತ. ಓಕೆ, ಯಾಕೆ ಅಂತಂದರೆ ಇದೇ ವೀರ ಮದಕರಿ ನಾಯಕನಿಗೆ ಇನ್ನೊಂದು ಬಿರುದಂತ ಹೆಸರಿತ್ತು, ನೆನ್ಪಿಟ್ಕೊಳ್ಳಿ. ಗಾದ್ರಿ ಮಲೈ ಹೆಬ್ಬುಲಿ ಅಂತ ಕರೀತಿದ್ರು. ಹಾಗಾಗಿ ಸುದೀಪ್ ತೆಗ್ದಿರೋ ಅಂಥ ಫಿಲಮ್ಗಳಲ್ಲಿ ನಿಮಗೆ ಹೆಬ್ಬುಲಿ ಅನ್ನೋದು, ಈ ಮದಕರಿ ಅನ್ನುವಂಥ ಪದಗಳು ಇವೆಲ್ಲ ನಿಮ್ಗಲ್ಲಿ ಸಿಗೋದು ಯಾಕೆ ಅಂತಾರೆ, ಅದು ಮದಕರಿ ನಾಯಕನ ಆ ಕಾಲದ ದೊಡ್ಡ ಹೋರಾಟದ ಹೆಸರುಗಳವು.
ಕಾದ್ರಿಮಲೈ ಹೆಬ್ಬುಲಿ ಅಂತ ಕರಿತಿದ್ರು ಇದೇ ಅವನ್ನ. ಬಟ್ ಇದೇ ವೀರ ಮದಕರಿ ನಾಯಕನ ಈ ಸಾಮ್ರಾಜ್ಯ ಕೂಡ ಸೃಷ್ಟಿಯಾಗಿದ್ದು ನಮಗೆ ಕತೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಉಳಿದ ಹೆಸರುಗಳನ್ನು ನೆನ್ಪಿಟ್ಕೊಳ್ಳಿ. ರಾಜ ಎಚ್ಚಮ್ಮ ನಾಯಕ ಕೊಟ್ಟಿದ್ದಾರೆ ಆಪ್ಷನ್ ಏನು, ಯಾರು ಇವನು ನೋಡಿ. ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂತಹ 4 ಸಂಸ್ಥಾನಗಳಲ್ಲಿ ಸಂಗಮ, ಸಾಳವ, ತುಳುವ ನಂತರ ಅರವೀಡು ವಂಶ ಬರುತ್ತೆ. ಈ ಅರವೀಡು ವಂಶ ತನ್ನ ರಾಜಧಾನಿಯನ್ನು ಚಂದ್ರಗಿರಿಗೆ ಶಿಫ್ಟ್ ಮಾಡಿತ್ತು. ಯಾಕೆಂದರೆ ನಿಮಗೆ ಗೊತ್ತಿದೆ, ತಾಳಿಕೋಟೆ ಕದನದ ನಂತರ ಇಲ್ಲಿಂದ ರಾಜ ವೆಂಕಟ, ಸದಾಶಿವರಾವ್ ಇವರೆಲ್ಲ ಸಾಮ್ರಾಜ್ಯವನ್ನು ಕಿತ್ಕೊಂಡು ಹೋಗ್ತಾರೆ. ಆಗ ಹಂಪೆ ಲೂಟಿ ಆಗುತ್ತೆ. ಬಟ್ ಆವಾಗ ಇದೇ ಅರವೀಡು ರಾಜವಂಶದಲ್ಲಿ ರಾಜ ವೆಂಕಟರಾಯ ಅಧಿಕಾರದಲ್ಲಿದ್ದ. ಆ ರಾಜ ವೆಂಕಟರಾಯನ ದಕ್ಷ ಸೇನಾಧಿಪತಿಯಾಗಿ ಕಾರ್ಯನಿರ್ವಹಿಸ್ತವನೇ ಈ ಎಚ್ಚಮ್ಮ ನಾಯಕ. ರಾಜ ಶಿವಪ್ಪ ನಾಯಕ ಅಂದರೆ ನೆನಪಿರಲಿ, ಕೆಳದಿಯ ನಾಯಕರು ಅಂತ ಬರ್ತಾರೆ, ಅಲ್ಲಿ ಬರೋದೆ ರಾಜ ಶಿವಪ್ಪ ನಾಯಕ. ಶಿವಪ್ಪ ನಾಯಕನ ಶಿಸ್ತು ಪದ್ಧತಿ ಅಂತ ಬರುತ್ತೆ. ಕಂದಾಯದಲ್ಲಿ ಬಹುದೊಡ್ಡ ಮಟ್ಟಿಗೆ ಕರ್ನಾಟಕ ಇತಿಹಾಸದಲ್ಲಿ ನಾವು ತುಂಬ ವ್ಯವಸ್ಥಿತವಾದ ಕಂದಾಯ ಪದ್ಧತಿಯನ್ನು ಕಾಣೋದೆ ಈ ಕೆಳದಿಯ ನಾಯಕರಲ್ಲಿ. ಅದರಲ್ಲೂ ರಾಜ ಶಿವಪ್ಪ ನಾಯಕ. ಇವನ ಕಾಲದ್ದೇ ಗಂಡಬೇರುಂಡದ ಚಿತ್ರ. ಅದನ್ನು ಮುಂದೆ ಮೈಸೂರಿನ ಒಡೆಯರು ಎರವಲು ಪಡ್ಕೊಂಡಿದ್ರು, ರಾಜ ಒಡೆಯರು ಅಂತಲೂ ಕೂಡ ನಮ್ಮಲ್ಲಿ ಉಲ್ಲೇಖಗಳು ಇದ್ದಾವೆ. ಆದರೆ ಆ ಗಂಡಬೇರುಂಡದ ಮೂಲ ರೂಪ ಬರದೆ ನಮಗೆ ರಾಜ ಶಿವಪ್ಪ ನಾಯಕನ ಆಸ್ಥಾನಕ್ಕೆ ಬರುತ್ತೆ. ಇನ್ನು ರಾಜ ವೀರ ಮದಕರಿ ನಾಯಕ ಚಿತ್ರದುರ್ಗದ ನಾಯಕರು ಬರ್ತಾರೆ. ಇನ್ನು ಸಂಗೊಳ್ಳಿ ರಾಯಣ್ಣ ನಿಮಗೆ ಗೊತ್ತಿದೆ, ಕಿತ್ತೂರು ರಾಣಿ ಚೆನ್ನಮ್ಮನ ಆಳ್ವಿಕೆಯಲ್ಲಿ ದಕ್ಷ ಸೇನಾಧಿಪತಿಯಾಗಿ ಕೆಲಸ ನಿರ್ವಹಿಸಿದವನು. ಕಿತ್ತೂರಿನ ದೇಸಾಯಿಗಳ ಸೇನಾಧಿಪತಿಯಾಗಿದ್ದವನೇ ಸಂಗೊಳ್ಳಿ ರಾಯಣ್ಣ. ಓಕೆ, ಇವ್ರು 4 ಜನ ಗೊತ್ತಿರಲಿ. ಹಂಗಾರೆ ರಾಜ ಮದಕರಿ ನಾಯಕ ಅಲ್ಲಿ ನಿಮಗೆ 1ನೇ 2ನೇ 3ನೇ 4ನೇ ಅಂತ ಕೊಟ್ಟರೆ 5ನೇ ಮದಕರಿ ನಾಯಕ ಇಸ್ ಈಕ್ವಲ್ ಟು ಹೈದರಾಲಿ. ಇವರಿಬ್ಬರು ಸಮಕಾಲೀನ ಅರಸರು. ಹೈದರಾಲಿಗೆ ಬಹುದೊಡ್ಡ ಯುದ್ಧದ ಸಕ್ಸಸ್ಸನ್ನು ತಂದುಕೊಟ್ಟವನೇ ಈ 5ನೇ ಮದಕರಿ ನಾಯಕ. ಹೈದರಾಲಿ ಮಧ್ಯ ಭಾರತ, ದಕ್ಷಿಣ ಭಾರತ, ಪೂರ್ವ ಭಾರತಗಳಲ್ಲಿ ತನ್ನ ಯಶಸ್ಸನ್ನು ಗಳಿಸೋದಕ್ಕೆ ಬಹಳ ಇಂಪಾರ್ಟೆಂಟಾಗಿ ಅವನ ಯುದ್ಧಗಳಲ್ಲಿ ಗೆಲುವು ಸಾಧಿಸಿದವನೇ ಅದೇ 5ನೇ ಮದಕರಿ ನಾಯಕ. ಕೊನೆಗೆ ಹೈದರಾಲಿಗೆ ಅನ್ನಿಸ್ಬಿಡುತ್ತೆ, ಇವನು ಇದೇ ರೀತಿ ಬೆಳವಣಿಗೆ ಆಗ್ತಾ ಹೋದರೆ ಮುಂದೊಮ್ಮೆ ತನ್ನ ಪ್ರಭುತ್ವವನ್ನು ಇವನು ಒಪ್ಕೊಳ್ಳಲ್ಲ, ಇವನು ನನ್ನನ್ನು ಧಿಕ್ಕರಿಸ್ಬೋದು ಅನ್ನೋ ಅಂತ ಅನುಮಾನ ಶುರುವಾಯಿತು. ಈ ಅನುಮಾನದಿಂದಾಗಿದೆ ಆತ ವೀರ ಮದಕರಿ ನಾಯಕನ ಆಸ್ಥಾನದ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಬರ್ತಾನೆ. ದಾಳಿ ಸಂಪೂರ್ಣವಾಗಿ ವಿಫಲ ಆಗೋ ಸಂದರ್ಭ ಬಂದ್ಬಿಡ್ತು. ಆಗ ಇಡೀ ಕೋಟೆಗೆ ಬರ್ತಿದ್ದಂಥ ನೀರನ್ನು ಸಪ್ಲೈಯನ್ನು ನಿಲ್ಲಿಸ್ತಾರೆ. ಎಲ್ಲ ಸಾಮಾನು ಸರಂಜಾಮುಗಳ ವ್ಯವಸ್ಥೆ ನಿಲ್ಲಿಸ್ತಾರೆ. ಇಷ್ಟು ವ್ಯವಸ್ಥೆ ನಿಲ್ಲಿಸಿದರೂ ಕೂಡ ಕೋಟೆಯ ಬಾಗಿಲು ಓಪನ್ ಆಗಲಿಲ್ಲ. ಆದರೆ ಜನರು ಭಾಳ ಸಂತೋಷವಾಗಿ ಬದುಕ್ತಾ ಇದ್ದರು. ಇದೆಲ್ಲ ಮಾಹಿತಿ ಗೊತ್ತಾದ ಮೇಲೂ ಕೂಡ ಇಲ್ಲಿ ಮೋಸ ಆಯಿತು. ಯಾಕೆಂದರೆ ಈ ಒಂದು ಕೋಟೆಗೆ ಎಲ್ಲಿಂದ ಸರಬರಾಜು ಆಗ್ತಾ ಇದೆ ಅನ್ನುವಂಥ ವಿಚಾರ ಹುಡುಕಿದಾಗ ಈ ನಮ್ಮಲ್ಲಿ ಬರೋದು ಕಿತ್ತೂರಿನ ಅದು ಈ ಕೆಳದಿಯ ಚಿತ್ರದುರ್ಗದ ಕೋಟೆಯ ಈ ಒಂದು ಸೀನ್ ಬರುತ್ತೆ. ಒನಕೆ ಓಬವ್ವನ ಕಿಂಡಿ ಅಂತ ಕೂಡ ಕರಿತೀವಿ. ಇದು ದೊಡ್ಡ ಹೋರಾಟ ಬಂದಿತ್ತು ಆ ಕಾಲಕ್ಕೆ. ಹಾಗಾಗಿ ಚಿತ್ರದುರ್ಗ ನಾಯಕ ಸಾಮ್ರಾಜ್ಯ ಇದ್ದದ್ದು 1588ರಿಂದ 1779 ಅಧಿಕಾರ ಮಾಡಿದೆ. ಅದರಲ್ಲಿ ಮತ್ತಿ ತಿಮ್ಮಣ್ಣ ನಾಯಕ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾಳ್ವ ನರಸಿಂಹ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲೇ ಈ ಮತ್ತಿ ತಿಮ್ಮಣ್ಣ ನಾಯಕ ಈ ಒಂದು ಸಂಸ್ಥಾನದ ಅಧಿಪತಿಯಾಗಿ ತನ್ನ ಸಾಮ್ರಾಜ್ಯವನ್ನು ಸ್ಟಾರ್ಟ್ ಮಾಡಿದ. ಮುಂದೆ ಭಾಳಷ್ಟು ಜನ ಆಳ್ವಿಕೆ ಮಾಡ್ತಾರೆ. 1758ರಿಂದ 79 ಮಧ್ಯ 5ನೇ ಮದಕರಿ ನಾಯಕ ಇಲ್ಲಿ ಅಧಿಕಾರದಲ್ಲಿದ್ದ. ಹಾಗಾಗಿ ಒನಕೆ ಓಬವ್ವನ ಘಟನೆ ನಡೀತೋ. ಮುಂದೆ 2021ರಿಂದ ನವೆಂಬರ್ 11 ನೆನ್ಪಿಟ್ಕೊಳ್ಳಿ. ನವೆಂಬರ್ 11 ಓಬವ್ವ ಜಯಂತಿ ಅಂಥೇಳಿ ಕರ್ನಾಟಕ ಸರ್ಕಾರ ನವೆಂಬರ್ 11 ಆಚರಣೆ ಮಾಡ್ತಾ ಬರ್ತಾ ಇದೆ. ಅದು ಕೂಡ ನಿಮಗೆ ಗೊತ್ತಿರಲಿ. ಇದು ಒನಕೆ ಓಬವ್ವನ ಘಟನೆ ನಡೆದಿತ್ತು. 286ನೇ ಪ್ರಶ್ನೆ ಬರೋಣ. ತುಂಬ ಒಳ್ಳೆಯ ಪ್ರಶ್ನೆ. ಕರ್ನಾಟಕದ ಮೊಟ್ಟ ಮೊದಲ ದೊಡ್ಡ ಜಲಾಶಯವನ್ನು 1907ರಲ್ಲಿ ನಿರ್ಮಿಸಿದ್ದು ಯಾರು? ಕೃಷ್ಣರಾಜಸಾಗರ ಒಡೆಯರ್ ಅಲ್ಲ, ಈ 7ರಲ್ಲಿ ದೊಡ್ಡ ಜಲಾಶಯ ನಿರ್ಮಿಸಿದ್ದು ಯಾವುದು ಅಂತ ಕೇಳಿದ್ದಾರೆ. ಕೃಷ್ಣರಾಜಸಾಗರ ಅಂದರೆ KRS ಅಂತೀವಲ್ವಾ, ತುಂಗಭದ್ರಾ ಜಲಾಶಯ, ವಾಣಿ ವಿಲಾಸ ಸಾಗರ, ಹಾರಂಗಿ ಜಲಾಶಯ, ಈ 4 ಜಲಾಶಯಗಳನ್ನು ಕೊಟ್ಟಿದ್ದಾರೆ. 1907ರಲ್ಲಿ ನಿರ್ಮಾಣ ಮಾಡಿದ್ದು ಯಾವುದು ಅಂತ ಕೇಳಿದ್ರೆ ಅದು ಮೊಟ್ಟ ಮೊದಲ ಅಂತ ಬೇರೆ ಕೇಳ್ತಾ ಇದ್ದಾರೆ. ಸೊ ಹಂಗೆ ಕೇಳಿದಾಗ ನಿಮಗೆ ಗೊತ್ತಾಗುತ್ತೆ. ಪಕ್ಕದಲ್ಲಿ ಚಿತ್ರ ನೋಡ್ಬೋದು. 1907ರಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದು ವಾಣಿ ವಿಲಾಸ ಸಾಗರ ಅಂತ ಕಣಿತೀವಿ. ಓಕೆ, ಕೃಷ್ಣರಾಜಸಾಗರ ನಿಮಗೆ KRS ಇದು ಮಂಡ್ಯ ಜಿಲ್ಲೆಗೆ ಅದರ ಎಂಡಲ್ಲಿ ನಿರ್ಮಾಣ ಮಾಡಿದ್ದು. ತುಂಗಭದ್ರಾ ಜಲಾಶಯಕ್ಕೆ ನಿಮಗೆ 2 ರೀತಿಯಲ್ಲಿ ಗಾಜನೂರು ಮತ್ತು ಅಲ್ಲಿ ಕೂಡ ನಿಮ್ಗೆ ಕಂಡು ಬರುತ್ತೆ.
ವಾಣಿವಿಲಾಸ ಸಾಗರ ಚಿತ್ರದುರ್ಗಕ್ಕೆ ಬರುತ್ತೆ. ಇನ್ನು ಹಾರಂಗಿ ನಿಮ್ಗೆ ಗೊತ್ತಿದೆ ಹಾಸನ ಭಾಗಕ್ಕೆ ಕೂಡ ಬರ್ತಕ್ಕಂಥದ್ದು. ಬಟ್ ಇಲ್ಲಿ 1907ಕ್ಕೆ ನಿರ್ಮಾಣ ಮಾಡಿದ್ದು ಯಾವುದು ಅಂದರೆ ವಾಣಿ ವಿಲಾಸ ಸಾಗರವನ್ನು ಕಟ್ಟಲಾಯಿತು. ವಾಣಿ ವಿಲಾಸ ಸಾಗರವನ್ನು ವೇದಾವತಿ ನದಿಗೆ ಕಟ್ಟಲಾಯಿತು. ಅದು ಎಲ್ಲಿ ಕಟ್ಟಿದ್ರು ಅಂದರೆ ಭಾರತದಲ್ಲಿ ಕಟ್ಟಲ್ಪಟ್ಟಂಥ ಅತ್ಯಂತ ಹಳೆಯ ಅಣೆಕಟ್ಟು, ಇದನ್ನು ಮಾರಿಕಣಿವೆ ಅಣೆಕಟ್ಟು ಅಂತಲೂ ಕೂಡ ಕರೀತಾರೆ. 1907-8ರಲ್ಲಿ ಹಿರಿಯೂರಿನಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯಲ್ಲಿದ್ದ ಸಂದರ್ಭದಲ್ಲಿ ಇದನ್ನು ಕಟ್ಟಲಾಯಿತು. ಹೋದ ವರ್ಷ ಅಂತ ಕಾಣಿಸುತ್ತೆ ಭಾಳ ದೊಡ್ಡ ಮಟ್ಟದಲ್ಲಿ ಈ ಅಣೆಕಟ್ಟು ತುಂಬಿತ್ತು. ಬಟ್ ಇದಕ್ಕೆ ಯಾವುದೇ ಗೇಟಿಂಗ್ ಸಿಸ್ಟಮ್ಸ್ ಇಲ್ಲ, ಪಕ್ಕದಲ್ಲಿ ಕೋಡಿ ಅಂತ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಇದು ಅಣೆಕಟ್ಟು ನೀರು ಹೊರ ಹೋಗುತ್ತೆ. ಬಹಳ ದೊಡ್ಡ ಕೆಪಾಸಿಟಿಯ ಈ ಅಣೆಕಟ್ಟು ಬಹಳಷ್ಟು ಚಿತ್ರದುರ್ಗದ ಸುತ್ತಮುತ್ತಲಿನ ಸಂಪೂರ್ಣ ವ್ಯವಸ್ಥೆಗೆ ನೀರಾವರಿ ವ್ಯವಸ್ಥೆಯನ್ನು ಕೊಡ್ತಕ್ಕಂಥದ್ದು. ಇದು ವಾಣಿ ವಿಲಾಸ ಸಾಗರ. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪುತ್ರಿಯ ಹೆಸರಿನಲ್ಲಿ ಈ ಹೆಸರನ್ನು ಅದಕ್ಕೆ ಇಡಲಾಯಿತು ಅನ್ನೋದು ಕೂಡ ಹೇಳಲಾಗತ್ತೆ. ಹಾಗಾಗಿ ವೇದಾವತಿ ನದಿಗೆ ಮಾರಿಕಣಿವೆ ಜಲಾಶಯ ಅಂತ ಏನು ಕರಿತೀವಿ, ಇದು ಹಿರಿಯೂರಿನಿಂದ 20 ಕಿಲೋಮೀಟರ್ ದೂರದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ. 287 287ನೇ ಪ್ರಶ್ನೆ ತುಂಬ ಚೆನ್ನಾಗಿದೆ. ಮೈಸೂರು ಒಡೆಯರಿಗೆ ಸಂಬಂಧಪಟ್ಟದ್ದು. ನವಕೋಟಿ ನಾರಾಯಣ ಎಂಬ ಬಿರುದನ್ನು ಹೊಂದಿದ್ದವರು ಯಾರು ಅಂತ. ಚಿಕ್ಕದೇವರಾಜ ಒಡೆಯರ್, ನೆಕ್ಸ್ಟ್ ಕೃಷ್ಣದೇವರಾಯ, ರಾಜ ಒಡೆಯರ್, ಕಂಠೀರವ ನರಸರಾಜ ಒಡೆಯರ್. ಯಾರು ಇದರಲ್ಲಿ ನವಕೋಟಿ ನಾರಾಯಣ ಎನ್ನುವ ಬಿರುದನ್ನು ಹೊಂದಿದ್ದರು ಅಂತ ಪ್ರಶ್ನೆ ಬಂದರೆ ಎಕ್ಸಾಕ್ಟಾಗಿ ನೀವು ನೆನ್ಪಿಡಬೇಕು, ಅದು ಚಿಕ್ಕದೇವರಾಜ ಒಡೆಯರ್. ಇವರಿಗೆ ನವಕೋಟಿ ನಾರಾಯಣ ಎನ್ನುವ ಬಿರುದು ಕೂಡ ಇತ್ತು. ಮಾಡ್ರನ್ ಮೈಸೂರು ಮೇಕಿಂಗ್ ಅಂತ ಏನು ಕರಿತೀವಲ್ವಾ, ಆಧುನಿಕ ಮೈಸೂರು ಕಟ್ಟುವ ಪ್ರಕ್ರಿಯೆಗಳು ಶುರುವಾಗಿದ್ದೇ ಚಿಕ್ಕದೇವರಾಜ ಒಡೆಯರ್ ಕಾಲದಿಂದ. ಬಟ್ ಈ ಒಡೆಯರ್ ಸಾಮ್ರಾಜ್ಯವನ್ನು ಸ್ವತಂತ್ರಗೊಳಿಸಿದವರೇ ಈ ರಾಜ ಒಡೆಯರವರು ಇದನ್ನು ಸ್ವಂತ ಸಾಮ್ರಾಜ್ಯವನ್ನಾಗಿ, ಒಂದು ಸ್ವತಂತ್ರ ಆಡಳಿತವನ್ನಾಗಿ ಸೃಷ್ಟಿ ಮಾಡಿದವರು ಇವರು. ಅಲ್ಲಿಯವರೆಗೂ ಈ ಮೈಸೂರು ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಅಧೀನ ಸಾಮ್ರಾಜ್ಯವಾಗಿ ಅಧಿಕಾರದಲ್ಲಿತ್ತು. ಅಂದರೆ ಒಂದು ಸಾಮಂತ ದೊರೆಗಳಾಗಿ ಅಧಿಕಾರ ಮಾಡ್ತಾಯಿದ್ರು. ಯಾವಾಗ ರಕ್ಕಸ ತಂಗಡಗಿ ಕದನ ನಡೀತು ಒಂದು ಕಡೆ, ಆವಾಗ ವಿಜಯನಗರಕ್ಕೆ ತೀವ್ರ ಹಿನ್ನಡೆಯಾದಾಗ ದಕ್ಷಿಣ ಭಾರತದಲ್ಲಿ ರಾಜ ಒಡೆಯರ್ ಇದನ್ನು ಒಂದು ಸ್ವತಂತ್ರ ಸಾಮ್ರಾಜ್ಯವನ್ನಾಗಿ ಇದನ್ನು ಮಾಡಿದ್ರು. ಅಲ್ಲಿಂದ ನಿಮಗೆ ಮಾಡ್ರನ್ ಮೇಕಿಂಗ್ ಸ್ಟೈಲ್ ಶುರುವಾಗ್ತಾ ಬಂತು. ಅದರಲ್ಲಿ ದೊಡ್ಡ ಕೃಷ್ಣದೇವರಾಯ ಒಡೆಯರ್, ಆಮೇಲೆ ಚಿಕ್ಕದೇವರಾಜ ಒಡೆಯರ್, ಕಂಠೀರವ ನರಸರಾಜ ಒಡೆಯರ್ ಇವರೆಲ್ಲ ಬರ್ತಾ ಹೋಗ್ತಾರೆ. ಕಂಠೀರಾಯಪ್ಪಣ ಎನ್ನುವ ಮೊಟ್ಟ ಮೊದಲ ಮೈಸೂರಿನ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದವರೇ ಕಂಠೀರವ ನರಸರಾಜ ಒಡೆಯರ್ ಅವರು. ಇದನ್ನು ಕೂಡ ಹೇಳ್ತೀವಿ, ದಿ ಬೆಸ್ಟ್ ಫಾರ್ ಫೆನ್ಸಿಂಗ್ ಗೇಮ್ ಅಂತ ಕೂಡ ಕರೀತಾರೆ. ಅಂದರೆ ಖಡ್ಗ ಯುದ್ಧದಲ್ಲಿ ಬಹಳ ದೊಡ್ಡ ಮಟ್ಟದ ಕೌಶಲ್ಯವನ್ನು ಗಳಿಸಿದವರೇ ಕಂಠೀರವ ನರಸರಾಜ ಒಡೆಯರವರು ಆ ಕಾಲಕ್ಕೆ. ಅದು ಅಲ್ಲದೆ ನಿಮಗೆ ನಂದಿ ವಿಗ್ರಹ ಏನು ಕಾಣುತ್ತೆ ಮೈಸೂರಲ್ಲಿ, ಅಂಥ ಬೃಹತ್ ನಂದಿ ವಿಗ್ರಹವನ್ನು ನಿರ್ಮಾಣದ ವಿಚಾರ ಇರೋದು ಕಂಠೀರವ ನರಸರಾಜ ಒಡೆಯರವರ ವಿಚಾರದಲ್ಲಿ ನಮಗೆ ಬರುತ್ತೆ. ಬಟ್ ಪ್ರಶ್ನೆ ಇರೋದು ನವಕೋಟಿ ನಾರಾಯಣ ಅಂದರೆ ಈ ಚಿಕ್ಕದೇವರಾಜ ಒಡೆಯರವರು ಆಡಳಿತದಲ್ಲಿ ತುಂಬ ಏನು ಖರ್ಚುಗಳಿತ್ತು, ಅದರ ಒಂದು ವ್ಯವಸ್ಥೆಯನ್ನು ಕಡಿಮೆ ಮಾಡಿ ಶಿಸ್ತುಬದ್ಧವಾದಂತಹ ತೆರಿಗೆಯನ್ನು ಕಲೆಕ್ಟ್ ಮಾಡಿ ಒಟ್ಟು 9 ಕೋಟಿ ರೂಪಾಯಿಯನ್ನು ಆವಾಗಲೇ ಅವರು ಟ್ಯಾಕ್ಸ್ ರೂಪದಲ್ಲಿ ವಸೂಲಿ ಮಾಡಿಬಿಟ್ಟಿದ್ರಂತೆ. ಯಾಕೆಂದರೆ 18 ಕಡೆ ಇವರ ಚಾವಡಿಗಳ ನಿರ್ಮಾಣ ಅಂತ ಕರಿತೀವಿ ನಾವು. ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಂತೀವಲ್ವ, ಇದು ಅಧಿಕಾರ ವಿಕೇಂದ್ರೀಕರಣ ನೀತಿಯನ್ನು ಜಾರಿಗೆ ತಂದು ಎಲ್ಲ ಕಡೆ ಶಿಸ್ತುಬದ್ಧ ಆಡಳಿತವನ್ನು ಕೊಡೋದ್ರ ಜೊತೆಗೆ ಆಡಳಿತದಲ್ಲಿ ಮಿತವ್ಯಯವನ್ನು ಸಾಧಿಸಿಬಿಟ್ಟು, ಅಂದರೆ ಸುಮ್ಮನೆ ಯಥಾವಥ ಖರ್ಚುಗಳನ್ನೆಲ್ಲ ಮಾಡೋದನ್ನು ನಿಲ್ಲಿಸಿ ತೆರಿಗೆಯನ್ನು ಅದ್ಭುತವಾಗಿ ಸಂಗ್ರಹಿಸಿ ಅಚ್ಚುಕಟ್ಟಾಗಿ ಅದನ್ನು ನಿರ್ವಹಣೆ ಮಾಡಿದಾಗ 9 ಕೋಟಿಯಷ್ಟು ತೆರಿಗೆಯನ್ನು ನೋಡಿ 1700ರ ಆಸುಪಾಸಿನಲ್ಲಿ ಇವರು ಇದನ್ನು ಮಾಡ್ತಾರೆ ಅಂದರೆ ನೀವು ಯೋಚನೆ ಮಾಡಬೇಕು ಎಷ್ಟು ಅದ್ಭುತವಾಗಿತ್ತು ಸಾಮ್ರಾಜ್ಯದ ಶ್ರೀಮಂತಿಕೆ ಅಂತ. ಅದನ್ನು ತರ್ತಾರೆ. 18 ಕಚೇರಿಯಿಂದ 18 ಡಿಪಾರ್ಟ್ಮೆಂಟ್ಸ್ಗಳನ್ನು ಮಾಡಿದರು ಅಂತ. ಹಾಗಾಗಿ ಇವರಿಗೆ ನವಕೋಟಿ ನಾರಾಯಣ ಅನ್ನುವ ಬಿರುದು ಜೊತೆಗೆ ಕರ್ನಾಟಕ ಚಕ್ರವರ್ತಿ ಅನ್ನುವ ಬಿರುದು ಕೂಡ ಇವರಿಗೆ ಇತ್ತು. ಬಟ್ ಅಂಚೆ ಇಲಾಖೆಯನ್ನು ಆರಂಭಿಸಿದವರು ಕೂಡ ಇವರೇನೆ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೀವು ಭಾರತ ತಕ್ಕೊಂಡ್ರೆ ಲಾರ್ಡ್ ಡಾಲೌಸಿ ಸಿಗ್ತಾರೆ ನಮಗೆ ಗವರ್ನರ್ ಜನರಲ್ ಆಗಿ. ಅದು 1848ಕ್ಕೆ. ಅದಕ್ಕಿಂತ ಮುಂಚೆನೇ ಕರ್ನಾಟಕದಲ್ಲಿ ಶಿಸ್ತುಬದ್ಧ ಅಂಚೆ ಪದ್ಧತಿ ಅಂತಂದವರೇ ಚಿಕ್ಕದೇವರಾಜ ಒಡೆಯರ್. ಇನ್ನು ಚಿಕ್ಕದೇವರಾಜ ನಾಲ, ದೊಡ್ಡ ದೇವರಾಜ ನಾಲ ಅಂತ 2 ದೊಡ್ಡ ನಾಲೆಗಳನ್ನು ಕಟ್ಟೋದ್ರ ಮುಖಾಂತರ ಮೈಸೂರು ಶ್ರೀರಂಗಪಟ್ಟಣದ ಸಂಪೂರ್ಣ ಭಾಗಕ್ಕೆ ನೀರಾವರಿ ವ್ಯವಸ್ಥೆಯನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿ ಇವರು. ಅಷ್ಟೇ ಅಲ್ಲದೆ
ಬಹಳ ಇಂಪಾರ್ಟೆಂಟ್ ಅಂದರೆ ಬೆಂಗಳೂರು ಮೈಸೂರು ಒಡೆಯರ ಅಧೀನಕ್ಕೆ ಬಂದಿದ್ದೇ ಇವ್ರ ಕಾಲಕ್ಕೆ. ಔರಂಗಜೇಬನಿಂದ ಇವರು ಎರವಲಾಗಿ ಪಡಿತಾರೆ. ಅಂದರೆ ಇಷ್ಟು ಹಣವನ್ನು ಕೊಡೋದ್ರ ಮುಖಾಂತರ ಇದನ್ನು ತಮ್ಮ ಸ್ವಂತಿಕೆಯನ್ನು ಮಾಡ್ತಾರೆ. ಯಾಕೆಂದರೆ ಅದಕ್ಕಿಂತ ಮುಂಚೆ ಇದು ಏಕೋಜಿ, ಏನು ನಮ್ಮ ಶಿವಾಜಿ ಸಹೋದರ ಏಕೋಜಿ ಅವನ ಅಧೀನದಲ್ಲಿತ್ತು. ಇದೇ ಏಕೋಜಿಯನ್ನು ಮರಾಠರು ಮೊಘಲರು ಇವ್ರನ್ನ ಸೋಲಿಸೋದ್ರ ಮುಖಾಂತರವಾಗಿ ಮರಾಠರ ಅಧೀನದಿಂದ ಮೊಘಲರಿಗೆ ಹೋಗಿತ್ತು. ಈಗ ಶತ್ರುವಿನ ಶತ್ರು ಮಿತ್ರನಾಗಬೇಕು ಅಂತಾರಲ್ಲ, ಆ ತಂತ್ರವನ್ನು ಇಲ್ಲಿ ಔರಂಗಜೇಬ್ ಬಳಸಿದ್ದ. ದಕ್ಷಿಣದಲ್ಲಿ ಚಿಕ್ಕದೇವರಾಜ ಒಡೆಯರ ಜೊತೆಗೆ ಸ್ನೇಹ ಸಂಪಾದನೆ ಮಾಡೋದ್ರ ಮುಖಾಂತರ ಮಧ್ಯದಲ್ಲಿ ಬರುವಂತಹ ಶಿವಾಜಿಯನ್ನು ನಿಯಂತ್ರಣ ಮಾಡಬೇಕು ಅನ್ನೋ ತಂತ್ರಕ್ಕಾಗಿಯೇ ಇಲ್ಲಿ ಪ್ರಯೋಗ ನಡೆದಿತ್ತು. ಬಟ್ ತಂತ್ರ ಮಂತ್ರ ಏನೇ ಆಗಲಿ, ಮೈಸೂರು ಒಡೆಯರವರ ಅಧೀನಕ್ಕೆ ಬೆಂಗಳೂರು ದೊರಕಿದ್ದು ಔರಂಗಜೇಬನಿಂದ ಶಿವಾಜಿಯವರಿಗೆ, ಚಿಕ್ಕದೇವರಾಜ ಒಡೆಯರವರಿಗೆ. ಇದು ಅವರ ಅದ್ಭುತವಾದ ಸಾಧನೆ ಆಗಿತ್ತು. ಇನ್ನು ಮೇಲುಕೋಟೆ ಚಲುವನಾರಾಯಣನನ್ನು ಇವರು ಬಹಳ ದೊಡ್ಡ ಮಟ್ಟದಲ್ಲಿ ಆರಾಧನೆ ಮಾಡ್ತಾಯಿದ್ರು. ಯಾಕೆಂದರೆ ನಿಮಗೆ ಗೊತ್ತಿದೆ, ಮೇಲುಕೋಟೆ ಚಲುವನಾರಾಯಣ ಈ ದೇವಾಲಯದಲ್ಲೇ ರಾಮಾನುಜಾಚಾರ್ಯರು ಬಂದು ನೆಲೆಸಿದ್ದಿದ್ದು. ಓಕೆ, ರಾಮಾನುಜಾಚಾರ್ಯ ಯಾಕೆಂದರೆ ಹೊಯ್ಸಳರ ಬಿಟ್ಟಿದೇವ ವಿಷ್ಣುವರ್ಧನ ಅಂತೇನು ಕರಿತೀವಿ, ಅವನು ಚೋಳರಿಂದ ಹಿಂಸೆಗೊಳಗಾಗಿದ್ದ ರಾಮಾನುಜಾಚಾರ್ಯರನ್ನು ಕರ್ನಾಟಕಕ್ಕೆ ಕರೆದುಕೊಂಡು ಬಂದು ಇದೇ ಮೇಲುಕೋಟೆ ಚಲುವನಾರಾಯಣ ದೇವಸ್ಥಾನದಲ್ಲಿ ನಿಲ್ಲಿಸಿ, ಅಲ್ಲಿಂದ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ಅದು ವಿಶಿಷ್ಟದ್ವೈತ ಸಿದ್ಧಾಂತದ ಬಹುದೊಡ್ಡ ಕೇಂದ್ರವಾಗಿ ಬೆಳೆದಿತ್ತು. ಅಂತಹ ಕೇಂದ್ರವನ್ನು ಅಭಿವೃದ್ಧಿಪಡಿಸಿದ್ದೇ ಚಿಕ್ಕದೇವರಾಜ ಒಡೆಯರ್ ಮುಂದೆ. ಹಾಗಾಗಿ ಆ ಸ್ವಾಮಿಯನ್ನು ಕುರಿತು ಚಿಕ್ಕದೇವರಾಜ ಭಿನ್ನಪಂ ಅನ್ನುವಂಥ ಕೃತಿಯನ್ನು ಕೂಡ ಇವರು ಬರೀತಾರೆ. ಮುಂದೆ ಬೆಂಗಳೂರಿನಲ್ಲಿ ಕೋಟೆ ವೆಂಕಟರಮಣ ದೇವಾಲಯ ಇರ್ಬೋದು, ಮೈಸೂರಿನ ಶ್ವೇತವರಾಹ ಮಂದಿರ, ಗುಂಡ್ಲುಪೇಟೆಯಲ್ಲಿ ಬರೋ ಪರವಾಸು ದೇವಾಲಯ, ಇವೆಲ್ಲವೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ರಚನೆ ಮಾಡಿದಂಥ ಪ್ರಸಿದ್ಧಿ ಇವರಿಗೆ ಸಿಗತ್ತೆ. ಬಟ್ ಇಂಪಾರ್ಟೆಂಟ್ ಏನು ಗೊತ್ತಾ, ಕನ್ನಡದ ಮೊಟ್ಟ ಮೊದಲ ನಾಟಕ ಅಂತ ಕರಿತೀವಲ್ಲ, ಸಿಂಗರಾರ್ಯ ಬರೆದಂಥ ಮಿತ್ರವಿಂದ ಗೋವಿಂದ ಬರುತ್ತೆ. ಹರ್ಷವರ್ಧನ ರಚನೆ ಮಾಡಿದಂಥ ಮೂಲ ಕೃತಿ ಸಂಸ್ಕೃತ, ಅದನ್ನು ಕನ್ನಡಕ್ಕೆ ತಂದುಬಿಟ್ಟು ಭಾಳ ಅದ್ಭುತವಾಗಿ ಭಾಷಾಂತರ ಮಾಡಿದಂಥದ್ದು ಸಿಂಗರಾರ್ಯ ಬರೆದಂಥ ಮಿತ್ರವಿಂದ ಗೋವಿಂದ ನಾಟಕ. ಇನ್ನು ಸಂಚಿ ಹೊನ್ನಮ್ಮ ಅವರು ಬರ್ತಾರೆ, ಹದಿಬದೆಯ ಧರ್ಮ ಅನ್ನುವಂಥ ಕೃತಿ ಕೂಡ ರಚನೆ ಆಗಿದ್ದು ಇವರು ಸ್ಥಾನದ ಸಂದರ್ಭದಲ್ಲೇ. ಹಾಗಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಸಾಹಿತ್ಯ, ಸಂಸ್ಕೃತಿ, ಕಲೆ, ವಾಣಿಜ್ಯ ಎಲ್ಲ ಡೆವಲಪ್ ಮಾಡಿದ್ರಿಂದ ಚಿಕ್ಕದೇವರಾಜ ಒಡೆಯರವ್ರನ್ನ ನವಕೋಟಿ ನಾರಾಯಣ ಅಂತ ಕರೆಯೋದ್ರ ಹಿಂದ್ಗಡೆ ಇಷ್ಟು ದೊಡ್ಡ ಸ್ಟೋರಿಗಳು ನಿಮಗೆ ಸಿಗತ್ತೆ. ಕ್ವಶನ್ ನಂಬರ್ 286 ಬರೋಣ. ಭಾರತದ ವೃದ್ಧ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತ. ಇಂಟ್ರೆಸ್ಟಿಂಗ್ ಇರೋದು ಇಲ್ಲೇ. ವೃದ್ಧ ಪಿತಾಮಹ ಅಂದ ತಕ್ಷಣ ಕರೆದಾಗ ನಿಮ್ಮ ಎದುರುಗಡೆ ಮಹಾತ್ಮ ಗಾಂಧೀಜಿ, ದಾದಾಬಾಯಿ ನವರೋಜಿ, ಗೋಪಾಲ್ ಕೃಷ್ಣ ಗೋಖಲೆ, ಲಾಲಾ ಲಜಪತ್ ರಾವ್ ಹೆಸರು ಕೊಟ್ಟರೆ ಭಾರತದ ಮಹಾನ್ ಅದ್ಭುತ ಸ್ವಾತಂತ್ರ್ಯ ಹೋರಾಟಗಾರರು ಇವರು. ಅದರಲ್ಲಿ ಯಾರಿಗೆ ಭಾರತದ ದಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅನ್ನುವ ಬಿರುದಿತ್ತು ಅಂತ ಕೇಳಿರೋದು. ಕೇಳಿದಾಗಲ ನಿಮಗೆ ಗೊತ್ತಾಗುತ್ತೆ, ಅದು ದಾದಾಬಾಯಿ ನವರೋಜಿ ಅವ್ರನ್ನ ಕರೀತಾ ಇದ್ರು. ಯಾಕೆ ದಾದಾಬಾಯಿ ನವರೋಜಿ ನಿಮಗೆ ಗೊತ್ತಿರಲಿ, ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅನ್ನೋದು ಭಾರತದ ವೃದ್ಧ ಮನುಷ್ಯ ಅಂತ ಕರೀತಾ ಇದ್ರು. ಇಂಡಿಯನ್ಸ್ ಅನ್ಅಫಿಷಿಯಲ್ ಅಂಬಾಸಿಡರ್ ಅಂತಲೂ ಕೂಡ ಇವರಿಗೆ ಕರೀತಾರೆ. ನೋಡಿ, ಇದು ಇಂಗ್ಲೀಷಲ್ಲೇ ಯಾಕೆ ಕೊಟ್ಟಿದ್ದೀನಿ ಅಂದರೆ, ಕನ್ನಡ ಭಾಷಾಂತರ ಒಬ್ಬೊಬ್ಬರು ಒಂದೊಂದು ಥರ ಮಾಡಿರ್ತಾರೆ. ಬಟ್ ನೀವು ಇಂಗ್ಲೀಷಲ್ಲೇ ತಿಳ್ಕೊಬೇಕಿದ್ರೆ, ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ, ಇಂಡಿಯಾಸ್ ಅನ್ಅಫಿಷಿಯಲ್ ಅಂಬಾಸಿಡರ್ ಅಂತ. ಯಾಕೆ ಅಂತಂದರೆ ವಿದೇಶದಲ್ಲಿ, ಅದರಲ್ಲೂ ಬ್ರಿಟನ್ನಲ್ಲಿ ಅಲ್ಲಿನ ರಾಜಕೀಯ ಸಂಸತ್ತಿಗೂ ಕೂಡ ಆಯ್ಕೆಯಾದವರು ಇವರು. ಹಾಗಾಗಿ ಇವ್ರನ್ನ ಇಂಡಿಯಾಸ್ ಅನ್ಅಫಿಷಿಯಲ್ ಅಂಬಾಸಿಡರ್ ಅಂತ ಕರೀತಾರೆ. 1892ರಿಂದ 95 ಮಧ್ಯೆ ಯುನೈಟೆಡ್ ಕಿಂಗ್ಡಮ್ಸ್ನಲ್ಲಿ ಹೌಸ್ ಆಫ್ ಕಾಮನ್ಸಲ್ಲಿ ಲಿಬರಲ್ ಪಕ್ಷದಿಂದ ಇವರು ಆಯ್ಕೆಯಾಗಿ ಸಂಸತ್ನ ಸದಸ್ಯರಾದಂಥ ಮೊಟ್ಟ ಮೊದಲ ಭಾರತೀಯ. ಹಾಗಾಗಿ ಇವ್ರನ್ನ ಅನ್ಅಫಿಷಿಯಲ್ ಅಂಬಾಸಿಡರ್ ಅಂತ ಕೂಡ ಕರೆಯೋದು. 1854 ಇವ್ರದ್ದೊಂದು ಪತ್ರಿಕೆ ಇತ್ತು, ವಾಯ್ಸ್ ಆಫ್ ಇಂಡಿಯಾ ಅಂತ. ಆ ಪತ್ರಿಕೆ ಮುಖಾಂತರ ಭಾರತೀಯ ವಿಚಾರಧಾರೆಗಳನ್ನು ಸಂಸತ್ತಲ್ಲಿ, ಇಂಗ್ಲೆಂಡ್ ಸೆನೆಟಲ್ಲಿ ಮಂಡಿಸೋದ್ರ ಮೂಲಕ ಭಾರತವನ್ನು ಯಾವ ರೇಂಜಲ್ಲಿ ನೀವು ನೋಡ್ತಾ ಇದ್ದೀರಿ ಅನ್ನುವಂಥ ದೃಷ್ಟಿಕೋನವನ್ನು ಬದಲಾಯಿಸಿದಂಥ ಧೀಮಂತ ಹೋರಾಟಗಾರ ದಾದಾಬಾಯಿ ನವರೋಜಿ. ಇವರ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರೇ WC ಬ್ಯಾನರ್ಜಿಯವರು, ಯೋಮೇಶ್ ಚಂದ್ರ ಬ್ಯಾನರ್ಜಿಯವರು. ಹಾಗಾಗಿ ಮುಂದೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆದಾಗ ಮೊಟ್ಟ ಮೊದಲ ಕಾಂಗ್ರೆಸ್ನ ಅಧ್ಯಕ್ಷರನ್ನಾಗಿಯೂ ಕೂಡ ಯಾರನ್ನ ಆಯ್ಕೆ ಮಾಡ್ತಾರೆ ಅಂದರೆ WC ಬ್ಯಾನರ್ಜಿ ಅವ್ರನ್ನ ಆಯ್ಕೆ ಮಾಡ್ತಾರೆ. ಬಟ್ ದಾದಾಬಾಯಿ ನವರೋಜಿನ ಆಗಬೇಕಾಗಿತ್ತು, ಬಟ್ ಪುಣೆನಲ್ಲಿ ನಡೀತಾ ಇತ್ತಲ್ಲ. ನೆಕ್ಸ್ಟ್ ಅದು ಮುಂಬೈಗೆ ಶಿಫ್ಟ್ ಆಯ್ತಲ್ಲ. ಸ್ಥಳೀಯ ಪ್ರಾಂತ್ಯದ ಯಾವುದೇ ವ್ಯಕ್ತಿ ಕಾಂಗ್ರೆಸ್ನ ಅಧ್ಯಕ್ಷ ಆಗಂಗಿಲ್ಲ ಅಲ್ಲಿ ಸಭೆ ನಡೆಯುವಾಗ ಅನ್ನೋ ಒಂದು ಕಂಡೀಷನ್ ಇದ್ದಿದ್ದರಿಂದಾಗಿ ಮೊದಲ ಮಹಾಸಭೆಗೆ WC ಬ್ಯಾನರ್ಜಿ ಅವ್ರನ್ನ ಆಯ್ಕೆ ಮಾಡ್ತಾರೆ.
ಎರಡನೇದು ಬಂಗಾಳದಲ್ಲಿ ನಡೀತಲ್ಲ, ಆಗ ಬಂಗಾಳದಲ್ಲಿ ನಡೆದಾಗ 1886ರಲ್ಲಿ ಆವಾಗ ದಾದಾಬಾಯಿ ನವರೋಜಿ ಅವರು ಆಗ್ತಾರೆ. ಬಟ್ ನವರೋಜಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಕರಲ್ಲಿ ಇವರು ಒಬ್ಬರು, ಜೊತೆಗೆ ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಒಂದು ಪುಸ್ತಕ ಬರೀತಾರೆ. ಪುಸ್ತಕದಲ್ಲಿ ಭಾರತದ ಸಂಪತ್ತು ಹೇಗೆ ಬ್ರಿಟನ್ಗೆ ಯಾವ್ಯಾವ ರೂಪದಲ್ಲಿ ಹೋಗ್ತಾ ಇದೆ ಅನ್ನುವಂಥ ಅದ್ಭುತ ವಿಚಾರಗಳನ್ನು ಕೊಡ್ತಾರೆ. ಹಾಗಾಗಿನೇ ಇವ್ರದನ್ನು ಡ್ರೈನ್ ಥಿಯರಿ ಅಂತ ಕರಿತೀವಿ ನಾವು. ಹಣದ ಹರಿವು, ಸಂಪತ್ತಿನ ಹರಿವು ಅಂತ ಕರಿತೀವಿ. ಭಾರತದ ಸಂಪತ್ತು ಹೇಗೆ ಯಾವೆಲ್ಲ ರೂಪದಲ್ಲಿ ಬ್ರಿಟನ್ನನ್ನು ತಲುಪ್ತಾ ಇದೆ, ಬ್ರಿಟನ್ ಇವತ್ತು ಅಷ್ಟಂತ ಅಭಿವೃದ್ಧಿ ಪರ ರಾಷ್ಟ್ರವಾಗೋದಕ್ಕೆ ಭಾರತದ ಸಂಪತ್ತು ಹೆಂಗೆ ಹೋಗ್ತಾ ಇದೆ ಅನ್ನೋದನ್ನು ಬಿಡಿ ಬಿಡಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಆಗಿನ ಕಾಲಕ್ಕೆ. ಹಾಗಾಗಿ ಇವರು ಅಷ್ಟೇ ಅಲ್ಲ, 1855ರಲ್ಲಿ ಬಾಂಬೆ ಎಲ್ಫಿನ್ಸ್ಟನ್ ಕಾಲೇಜಲ್ಲಿ ಗಣಿತ ಮತ್ತು ನೈಸರ್ಗಿಕ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿಯೂ ಕೂಡ ಮೊದಲು ಇಲ್ಲಿ ಕೆಲಸ ಮಾಡ್ತಾರೆ. ಶೈಕ್ಷಣಿಕ ಸ್ಥಾನ ಪಡೆದಂಥ ಮೊಟ್ಟ ಮೊದಲ ಭಾರತೀಯರು ಅಂತಲೂ ಕೂಡ ಇವ್ರನ್ನ ಕರೀತಾರೆ. ಬಟ್ ಇವರು 3 ಸೆಷನ್ಸಲ್ಲಿ ಅಧ್ಯಕ್ಷ ಸ್ಥಾನ. 1886 ಎರಡನೇ ಕೋಲ್ಕತ್ತಾ ಸೆಷನ್ಸು, ಆವಾಗ ಸುರೇಂದ್ರನಾಥ್ ಬ್ಯಾನರ್ಜಿ ಅವ್ರನ್ನ ಕಾಂಗ್ರೆಸ್ಗೆ ತರಬೇಕಾಗಿತ್ತು. ಯಾಕೆ ಅಂತಂದರೆ ಮೊದಲ ಸೆಷನ್ಸಲ್ಲಿ ಇವರೆಲ್ಲ ಭಾಗವಹಿಸಿರಲಿಲ್ಲ. ಬಟ್ ಅಂಥ ಧೀಮಂತ ನಾಯಕ ಕಾಂಗ್ರೆಸ್ಸಲ್ಲಿ ಬರಬೇಕು ಅನ್ನೋ ಕಾರಣಕ್ಕೆ ಸುರೇಂದ್ರನಾಥ್ ಬ್ಯಾನರ್ಜಿಯನ್ನು ಡೀಲ್ ಮಾಡಿದವರೇ ಈ ದಾದಾಬಾಯಿ ನವರೋಜಿ. ಹಂಗಾಗಿ ಕೋಲ್ಕತ್ತಾ ಸೆಷನ್ಸ್, ಎರಡನೇ ಸೆಷನ್ಸಿಂದ ಇಡೀ ಭಾರತದ ನೇತೃತ್ವ ಇವ್ರ ಅಂಡರಿಗೆ ಬರ್ತಾ ಹೋಯಿತು. ಇನ್ನು 1893 ಲಾಹೋರ್ ಕಾಂಗ್ರೆಸ್ ಸೆಷನ್ಸು, 1906 ಬನಾರಸ್ ವಾರಣಾಸಿ ಕಾಂಗ್ರೆಸ್ ಸೆಷನ್ಸ್ ಅಂತ ಏನು ಕರಿತೀವಿ, ಇವರೇ ಅಲ್ಲೇ ಅಧ್ಯಕ್ಷರಾಗ್ತಾರೆ. ಮೊಟ್ಟ ಮೊದಲ ಬಾರಿಗೆ ಈ ಸ್ವರಾಜ್ ಅನ್ನುವ ಪದವನ್ನು ಕಾಂಗ್ರೆಸ್ ಸೆಷನ್ಸಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ತಂದವರು ಇವರೇ. ನೋಡಿ, ಸ್ವರಾಜ್ ಅನ್ನೋ ಕಲ್ಪನೆ ನಿಮಗೆ ಶುರುವಾಗೋದೇ ನಮ್ಮಲ್ಲಿ ದಯಾನಂದ ಸರಸ್ವತಿ ಅವರಿಂದ. ಓಕೆ, ಬಟ್ ದಯಾನಂದ ಸರಸ್ವತಿ ಅವರಿಗಿಂತ ಇನ್ನೂ ಹಿಂದೆ ನೀವು ಹೋದರೆ ಶಿವಾಜಿ ಅವ್ರ ಕಾಲಕ್ಕೆ ಬರುತ್ತೆ. ಸ್ವರಾಜ್ಯದ ಕಲ್ಪನೆ ಶಿವಾಜಿಯಿಂದ ಶುರುವಾಗಿತ್ತು. ಮುಂದೆ ಆರ್ಯ ಸಮಾಜ ಬರುತ್ತೆ. ದಯಾನಂದ ಸರಸ್ವತಿಯವರು ಅದನ್ನು ಮೇನ್ ಸ್ಟ್ರೀಮಿಗೆ ತರ್ತಾರೆ. ಸ್ವರಾಜ್ಯ, ಸ್ವಪಕ್ಷ, ಸ್ವದೇಶಿ ಅನ್ನೋ ವಿಚಾರಗಳೆಲ್ಲ ದಯಾನಂದ ಸರಸ್ವತಿ ಅವ್ರದ್ದು. ಮುಂದೆ ದಯಾನಂದ ಸರಸ್ವತಿ ಅವರಿಂದ ಕಾಂಗ್ರೆಸ್ ಸೆಷನ್ಸಲ್ಲಿ ಚರ್ಚೆ ಮಟ್ಟಿಗೆ ತಂದವರು ದಾದಾಬಾಯಿ ನವರೋಜಿ ಅವರು. ನೆಕ್ಸ್ಟ್ ಬರೋಣ ಮಸ್ಕಿ ಶಾಸನದ ಬಗ್ಗೆ. 288ನೇದು ಮಸ್ಕಿ ಶಾಸನ ಕಂಡುಬರುವ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಮಸ್ಕಿ ಶಾಸನ ಕಂಡುಬರೋದು ಮೈಸೂರು, ಹಾಸನ, ರಾಯಚೂರು, ಚಿಕ್ಕಬಳ್ಳಾಪುರ ಅಂತಿದೆ. ನಿಮಗೆ ಮಸ್ಕಿ ಶಾಸನ ಕಂಡುಬರೋದು ರಾಯಚೂರಲ್ಲಿ. ಏನಿದು ಮಸ್ಕಿ ಶಾಸನ? ಇಂಪಾರ್ಟೆಂಟು. ಮೌರ್ಯ ಸಾಮ್ರಾಜ್ಯದ ಆಡಳಿತದಲ್ಲಿ ಮಸ್ಕಿ ಶಾಸನ ಭಾಳ ಇಂಪಾರ್ಟೆಂಟ್ ಆದಂಥ ಶಾಸನ. ಕರ್ನಾಟಕದಲ್ಲಿ ಅಶೋಕನ ಶಾಸನಗಳನ್ನೆಲ್ಲ ಬರೆಸಿದವನು ಚಪಡ ಅಂತ ಕರಿತೀವಿ. ಯಾಕೆ ಅಂತಂದರೆ ಉಪಗುಪ್ತನಿಂದ ಪ್ರೇರಣೆಗೊಂಡಂಥ ಅಶೋಕ ಬಹಳ ದೊಡ್ಡ ಮಟ್ಟದಲ್ಲಿ ಕಳಿಂಗ ಯುದ್ಧದ ನಂತರ ಯುದ್ಧವನ್ನು ತ್ಯಜಿಸಿಬಿಟ್ಟು ಆತ ತನ್ನದೇ ಆಗಿರತಕ್ಕಂತಹ ಒಂದು ವಿಶೇಷವಾದಂಥ ಆಡಳಿತ ಸಿಸ್ಟಮನ್ನು ತಗೊಂಬಂದಿದ್ದ. ಅದನ್ನೇ ನಾವು ಹೇಳ್ತೀವಿ ಅಶೋಕನ ದಮ್ಮ ನೀತಿ ಅಂತ ಕೂಡ ಕರಿತೀವಿ. ಧರ್ಮ ಮಹಾಮಾತ್ರರು, ಧರ್ಮ ವಿಜಯ ಅಂತ ಕೂಡ ಕರಿತೀವಿ. ಎಲ್ಲ ಕಾನ್ಸೆಪ್ಟ್ಗಳು ಅದರಲ್ಲಿ. ಮಸ್ಕಿ ಶಾಸನ ಕರ್ನಾಟಕ ರಾಜ್ಯದಲ್ಲಿ ರಾಯಚೂರಿಂದ ಆಗ್ನೇಯಕ್ಕೆ 88 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಶಾಸನ ಸಿಗುತ್ತೆ. 1955ರಲ್ಲಿ ಶ್ರೀ ಬೀಡ್ ರಾಬರ್ಟ್ ಸೆವೆಲ್ ಇದನ್ನು ಕಂಡುಹಿಡಿತಾನೆ. ಮುಂದೆ ಸಿ ಬೀಡ್ ಮತ್ತು ರಾಬರ್ಟ್ ಸೆವೆಲ್ ಇಬ್ಬರು ಕೂಡ ಇದನ್ನು ಕಂಡುಹಿಡಿತಾರೆ. ಪುರಾತತ್ವ ಶಾಸ್ತ್ರಜ್ಞರು ಸವಿಸ್ತಾರವಾಗಿ ಇದನ್ನು ಅಧ್ಯಯನ ಮಾಡ್ತಾರೆ. ಈ ಒಂದು ಶಾಸನವನ್ನು ದೊಡ್ಡ ಗ್ರಾನೈಟ್ ಬಂಡೆಯ ಮೇಲೆ ಕೆತ್ತಲಾಗಿದೆ. ಬ್ರಾಹ್ಮಿ ಲಿಪಿಯಲ್ಲಿ ಇದನ್ನು ಬರೆಸಲಾಗಿತ್ತು. ಶಾಸನ ಪ್ರಾಥಮಿಕವಾಗಿ ಅಶೋಕನ ಅಹಿಂಸಾ ಬದ್ಧತೆಯನ್ನು ಮತ್ತು ಪ್ರಜೆಗಳ ಕಲ್ಯಾಣವನ್ನು ಈ ಶಾಸನದಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗಿತ್ತು. ಹಂಗಾಗಿ ಮಸ್ಕಿ ಶಾಸನ ಭಾಳ ಇಂಪಾರ್ಟೆಂಟ್ ಆದಂಥ ಶಾಸನ ಆಗುತ್ತೆ. ದೇವನಾಂ ಪ್ರಿಯ ಪ್ರಿಯದಸಿ ಅಶೋಕ ಅನ್ನುವ ಹೆಸರೇನಿದೆಯಲ್ಲ, ಅಲ್ಲಿಯವರೆಗೂ ಕೂಡ ದೇವನಾಂ ಪ್ರಿಯ ಅಂದರೆ ಯಾರು ಅನ್ನುವ ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಉತ್ತರವನ್ನು ಮಸ್ಕಿ ಶಾಸನ ಕೊಡೋದ್ರ ಮುಖಾಂತರ ದಕ್ಷಿಣ ಭಾರತದಲ್ಲಿ ಅಶೋಕನ ಆಡಳಿತವನ್ನು ಇಲ್ಲಿ ನಮಗದು ಎಕ್ಸ್ಪ್ಲೈನ್ ಮಾಡ್ತಾ ಹೋಯಿತು ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋಣ 289ನೇ ಪ್ರಶ್ನೆ. ಅದ್ವೈತ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದರು ಅಂತಿದೆ. ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸೋರು ಯಾರು ಅಂದಾಗ ಈ ಸಿದ್ಧಾಂತಗಳು ಮಧ್ಯಕಾಲೀನ ಯುಗದಲ್ಲಿ ಬಹಳ ದೊಡ್ಡ ಮಟ್ಟದ ವಿಚಾರ ಇದು. ಹಾಗಾಗಿ ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಬಸವೇಶ್ವರರು ಬರ್ತಾರೆ. ಹಾಗಾಗಿ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಬಂದಂತಹ ಧರ್ಮ ಪರಿವರ್ತನೆ ಮತ್ತು ಧರ್ಮ ಪ್ರವರ್ತಕರು ಅಂತ ಕರಿತೀವಿ. ಅದರಲ್ಲಿ ಯಾರು ಅಂತ ಬಂದರೆ ಅದ್ವೈತ ಸಿದ್ಧಾಂತವನ್ನು ಮಾಡಿದವರು ಶಂಕರಾಚಾರ್ಯರು. ನೆನಪಿಟ್ಕೊಳ್ಳಿ. ಹಾಗಾಗಿ ಶಂಕರಾಚಾರ್ಯರಿಂದ ಬಂದದ್ದು ಅದ್ವೈತ ಸಿದ್ಧಾಂತ, ರಾಮಾನುಜಾಚಾರ್ಯರಿಂದ ಬಂದದ್ದು ವಿಶಿಷ್ಟಾದ್ವೈತ ಸಿದ್ಧಾಂತ,
ಮಧ್ವಾಚಾರ್ಯರಿಂದ ಬಂದದ್ದು ದ್ವೈತ ಸಿದ್ಧಾಂತ. ಇದಾದ ಮೇಲೆ ಕರ್ನಾಟಕದಲ್ಲಿ ಒಂದು ಹೊಸ ಪರಿಪಕ್ವತೆ ಬಂತು. ಆಗ ಬಸವಣ್ಣನವರಿದ್ದರು, ಬಸವೇಶ್ವರರಿಂದ ಬಂದದ್ದೇ ಶಕ್ತಿ ವಿಶಿಷ್ಟದ್ವೈತ ಅಂತ. ಹಾಗೆ ಮುಂದೆ ರಾಮಾನುಜರ ವಿಶಿಷ್ಟದ್ವೈತ ಉತ್ತರ ಭಾರತದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಕಂಡುಕೊಳ್ತು. ಅದಕ್ಕಿಂತ ಮುಂಚೆ ಶಂಕರಾಚಾರ್ಯರು ಇಡೀ ಭಾರತದಲ್ಲಿ ಸಂಚಾರ ಮಾಡಿ 4 ದಿಕ್ಕುಗಳಲ್ಲೂ ತಮ್ಮ ಮಠವನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಅದ್ವೈತ ಸಿದ್ಧಾಂತವನ್ನು ಬೋಧನೆ ಮಾಡಿದರು. ಅದರ ಮೇಲಿನ ಚರ್ಚೆನೇ ಬಹಳ ವಿಶೇಷವಾಗಿ ಕಾಣಿಸ್ಕೊಳ್ತು. ಅದನ್ನು ವಿಶಿಷ್ಟಾದ್ವೈತ ಅಂತ ಕರಿತೀವಿ. ಅಹಂ ಬ್ರಹ್ಮಾಸ್ಮಿ, ದೇವರು ಒಬ್ಬನೇ ಅನ್ನುವ ಕಲ್ಪನೆ ವಿಚಾರದಲ್ಲಿ ಬದಲಾವಣೆಗಳು ಶುರುವಾಗಿತ್ತು. ಮುಂದೆ ನಿಂಬಾರ್ಕರವರು ದ್ವೈತಾದ್ವೈತ ಅನ್ನುವ ಸಿದ್ಧಾಂತವನ್ನು ಮಂಡಿಸ್ತಾರೆ. ವಲ್ಲಭಾಚಾರ್ಯರು ಶುದ್ಧಾದ್ವೈತವನ್ನು ಮಂಡಿಸ್ತಾರೆ. ಚೈತನ್ಯ ಮಹಾಪ್ರಭುವರು ಬಂಗಾಳದಿಂದ ಅಚಿಂತ್ಯ ಭೇದ ಅನ್ನುವಂಥದ್ದನ್ನು ಮಂಡಿಸ್ತಾರೆ. ಇವು 7 ಮಧ್ಯಕಾಲೀನ ಭಾರತದಲ್ಲಿ ಬಹಳ ದೊಡ್ಡ ಮಟ್ಟದ ದೇವರು ಮತ್ತು ಜೀವನ ಮತ್ತು ಇವೆರಡರ ನಡುವಿನ ಸಂಬಂಧ, ಈ 3 ವಿಚಾರವನ್ನು ಇಟ್ಕೊಂಡು ತಮ್ಮದೇ ಆದಂಥ ಸಿದ್ಧಾಂತವನ್ನು ಇಲ್ಲಿ ಆಚಾರ್ಯರು ಬಳಸ್ಕೋತಾ ಹೋಗಿದ್ದಾರೆ. 290ನೇ ಪ್ರಶ್ನೆ ಬಹಳ ಅದ್ಭುತವಾದ ಪ್ರಶ್ನೆ. ಮೊಘಲರ ಕಾಲದ ಆಡಳಿತ ಭಾಷೆ ಯಾವುದು ಅಂತ. ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಭಾಳ ಸುದೀರ್ಘವಾದಂಥ ಉತ್ತಮವಾದ ಆಡಳಿತವನ್ನು ನಿರ್ವಹಣೆ ಮಾಡ್ತಾನೆ. ಎಲ್ಲ ರೀತಿಯಲ್ಲೂ ಕೂಡ ಏಕಚಕ್ರಾಧಿಪತ್ಯವನ್ನು ಪುನರ್ ಸಂಸ್ಥಾಪನೆ ಮಾಡೋದಕ್ಕೆ ಹೋರಾಟ ಮಾಡಿದಂಥ ಸಾಮ್ರಾಜ್ಯ. ಆದರೆ ಅವ್ರ ಕೈಲಿ ಆಗಿರಲಿಲ್ಲ. ಔರಂಗಜೇಬನ ಕಾಲದಲ್ಲಿ ಹೆಚ್ಚು ಕಡಿಮೆ 3/4 ಭಾಗದಷ್ಟು ಭಾರತ ಇವನ ಅಧೀನದಲ್ಲೇ ಇತ್ತು. ಆದರೆ ದಂಗೆಗಳು ಅಷ್ಟೇ ದೊಡ್ಡ ಮಟ್ಟದಲ್ಲಿ ಕೂಡ ಇತ್ತು. ಹಾಗಾಗಿ ಇವರ ಆಡಳಿತ ಭಾಷೆ ಯಾವುದು ಅಂತ ಕೇಳ್ತಾರೆ. ಪರ್ಷಿಯನ್, ಉರ್ದು, ಹಿಂದಿ ಮತ್ತು ಉರ್ದು ಅಂತ ಬಂದರೆ ನಿಮ್ಮ ಉತ್ತರ ಆಗಿರಬೇಕು ಪರ್ಷಿಯನ್ ಭಾಷೆ ಮೊಘಲರ ಪ್ರಮುಖ ಆಡಳಿತ ಭಾಷೆಯಾಗಿ ಇತ್ತು ಅನ್ನೋದು ನಿಮಗೆ ಗೊತ್ತು. ಇಷ್ಟೊಂದು ಅದ್ಭುತವಾದ ವಿಚಾರಧಾರೆಗಳು ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ವಿಚಾರಗಳಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸ್ಟೇ ವಿತ್ ಅಸ್. ರಮೇಶ್ ಸರ್, ಥ್ಯಾಂಕ್ ಯು, ಬಾಯ್.